ಕಥಾವಕಾಶ ಚಪ್ಪಕಾವತಿಯ ಪುಣ್ಯಭೂಮಿಗೆ ಬಂದಿದೆ ಎಂಬುದು ಹರ್ಷೋಲ್ಲಾಸಕ್ಕೆ ಕಾರಣವಾಯಿತು. ಹಂಸಧ್ವನಿ ದ್ರೌಪದಿ ಧಾರ್ಮಿಕರು, ವೈಷ್ಣವರು ಅವರ ದೇಶಸೂರವಾದ ಸುಧನ್ವನಿಗೆ ಬದುಕಿನ ಉತ್ಸವದಂತೆ ಲಭ್ಯವಾದಂತಹ ಈ ಸದವಕಾಶವನ್ನು ಬಿಡುವುದಕ್ಕುಂಟೆ. ಅರ್ಜುನನ ಬೆಂಗಾವಲಿನಲ್ಲಿ ಪಾಂಡವಾಶ್ವಮೇಧದ ತೊರಗ ಬಂದಿದೆ ಅಂತ ತಿಳಿದು ಮನ್ಮಥನ ಅಂಗನನ್ನು ನೋಡಿ ತನುವನವನ್ನು ಸಮರ್ಪಣೆ ಮಾಡಿ ಜನ್ಮ ಸಾರ್ಥಕ ನಡೆಸುವುದಕ್ಕೆ ಇದು ಸದವಕಾಶ ಅಂತಲೇ ಅಪ್ಪ ಬಂಧಿಸಿ ಸೇನೆಯನ್ನು ಮುನ್ನಡೆಸುವಂತಹ ಹೊಣೆಯನ್ನು ನನಗೆ ಕೊಟ್ಟರೆ ಎಲ್ಲರಿಂದಲೂ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಅಮ್ಮನನ್ನು ಕಂಡರೆ ಅವಳು ಒಡಲ ಸಂಕಟವನ್ನು ನಿವೇದಿಸಿಕೊಂಡಳು. ಮಗನಾದ ನೀನು ಸಮರಕಣಕ ಧುಮ್ಮಿಕ್ಕುವುದು ಬದುಕು ಮುಗಿಯಿತು ಎಂಬುದರ ಸೂಚನೆಯು ಆಗಬಲ್ಲದು ಎಂಬುದರ ಅರಿವಿದ್ದವಳಾಗಿಯೇ ವರ್ತಿಸಿದಳು. ಆದರೆ ವಾಸುದೇವನ ಮೈಸಿರಿಯನ್ನು ಕಾಣುವಂತಹ ಅಪೇಕ್ಷೆಯನ್ನು ಅವಳು ವ್ಯಕ್ತಪಡಿಸಿದ ಕಾಲದಲ್ಲಿ ನಿನ್ನ ಮಗ ಅಷ್ಟು ಮಾಡಿದ ಉಸಿರು ಚೆಲ್ಲುವುದಿಲ್ಲ ಅಂತ ಭರವಸೆ ಕೊಟ್ಟೆ. ಸೋದರಿಯಾದ ಕುವಲೆಯು ಹರಸಿ ಬೀಳ್ಕೊಂಡ್ಲು. ಯಾವತ್ತೂ ಕೂಡ ಎದುರಾಳಿಗೆ ಬೆನ್ನು ಹಾಕಿ ತಿರುಗಿ ನಡೆದು ಹೇಳಿ ಎನಿಸಿ ವೈಷ್ಣವ ಪಾಳಯಕ್ಕೆ ಅವಮಾನಜನಕನಾಗದಿರು ಅಂತ ನನ್ನಲ್ಲಿ ಹೇಳಿಕೊಂಡು ಅವಳದ್ದಾದ ವೈಷ್ಣವ ಸ್ಫೂರ್ತಿ ಏನು ಅಂತ ಒಳಗೊಂಡೆ ಸತಿಯಾದಂತಹ ಪ್ರಭಾವತಿಯಲ್ಲಿಗೆ ಹೋದ್ರೆ ಧಾರ್ಮಿಕವಾದ ಅಪೇಕ್ಷೆಯನ್ನು ಮುಂದಿರಿಸಿದರು. ಸಂತಾನಾರ್ಥಿಯಾಗಿಯೇ ಸಂಯೋಗವನ್ನು ಅಪೇಕ್ಷಿಸಿದ ಕಾಲದಲ್ಲಿ ಅಪ್ಪನ ಆಜ್ಞೆ ಉಂಟು ಮೊದಲು ನಿರಾಕರಿಸಿದರು. ಧರ್ಮಕ್ಕಾಗಿಯೇ ಅವಳು ಸತತವಾಗಿ ಸಹಯೋಗವನ್ನು ಕೊಟ್ಟವಳಾದದ್ದರಿಂದಲೇ ಅವಳ ಬದುಕಿನ ಅಪೇಕ್ಷೆಯನ್ನು ಈಡೇರಿಸಿ ಹೊರಡುವಾಗ ಅಲ್ಪ ತಡ ಆದದ್ದು. ಆದ್ದರಿಂದಲೇ ಆಕ್ರೋಶಿತರಾದ ಅಪ್ಪಯ್ಯ ಮಗನಾದರೂ ನನ್ನನ್ನು ಹಾಗೇ ಬಿಟ್ಟು ಬಿಡದೆ ಪುರೋಹಿತರಲ್ಲಿ ಕೇಳಿ ಧರ್ಮ ನಿರ್ಣಯ ಮಾಡಿ ಕುದಿಯುವ ಎಣ್ಣೆಯ ಕೊಬ್ಬರಿಗೆ ಹಾಕಿದರೆ ಹರಿಕಾರುಣ್ಯದಿಂದ ರೋಮವು ಕುಂಕದೆ ಎದ್ದು ನಿಂತನಲ್ಲ. ಆಗ ನಮ್ಮ ಅಪ್ಪನಿಗೂ ಪುರೋಹಿತರಿಗೂ ಗೊತ್ತಾಯಿತು. ಸಂಕಲಿತರೆಂಬಂತಹ ಪುರೋಹಿತರನ್ನು ಮುಂದಿರಿಸಿಕೊಂಡು ಅಪ್ಪ ಬಂದು ಆಲಿಂಗಿಸಿಕೊಂಡು ಹರಸಿ ಬೀಳ್ಕೊಟ್ಟು ಮುನ್ನಡೆಸುವ ಮಗನಂತಾಡಿದ ಕಾಲದಲ್ಲೇ ಮಣಿಮೆಯ ಪರ್ವತವನ್ನು ಏರಿಕೊಂಡು ಧನುಜನಗಳನ್ನು ಹತ್ತುಕೊಂಡು ಚಪ್ಪಕಾವತಿಯ ರಣಕಣಕ್ಕೆ ಬಂದು ನಿಂತರೆ ಮುಂದೇರು ಎಂಬಂತಹ ನಡುವೆ ನರನುತ್ತಮ ತುರಂಗವು ಕಂಡಿ ಕಾಲಗತಿ ಮತವತ್ತಾಗಿರಿಂದ ಅರಿವೀರನು ಬರವೇಳುತ್ತಾರೆ ಸರಾತಿಯಿಂದ ಇದೋ ಮಧ್ವವ್ಯೂಹವನ್ನು ಸರ್ವತೋಭದ್ರವಾಗಿ ರಚಿಸಿ ಪಕ್ಷದಲ್ಲಿದ್ದಂತಹ ಪ್ರಮುಖರ ನಾಯಕಟ್ಟಿನ ಸ್ಥಳಗಳಲ್ಲಿ ನಿಲ್ಲಿಸಿ ನರಳ ಉತ್ತಮ ತುರಂಗವನ್ನು ವ್ಯೂಹ ಮಧ್ಯದಲ್ಲಿ ಬಂಧಿಸಿ ನಿಲ್ಲಿಸಿ ನೋಡೋಣ ಹರಿಭಟ್ಟರಲ್ಲಿ ಬಿಡಿಸುವ ಎಂಟದೆ ಉಳ್ಳವರು ಬರುವುದಿದ್ರೆ ಬರಲಿ ಎಂದು ವಿಚಾರ. ಧೃತಿಗೆಟ್ಟಂತಹ ಕ್ಷತ್ರಿಯ ವೀರರಿಗೆ ಧೈರ್ಯೋತ್ಸಾಹಗಳನ್ನು ಮೆರೆಯುವಂತೆ ಹೇಳ್ತಾರೆ. ಅವರೆಲ್ಲರನ್ನು ಹಿಂದಿರಿಸಿಕೊಂಡು ಮುಂದಕ್ಕೆ ಬಂದಂತಹ ನೀರು ನೋಡಿದರೆ ಕರುಣ,
ಯಾರು ನೀನು ಅಂತ ಸರಿಯಾಗಿ ತಿಳಿಯಲಿಲ್ಲ. ಹ, ವಿಶ್ವಾಮಿತ್ರ ಪರಂಪರೆಯಲ್ಲಿ ಬೆಳೆದು ಬಂದ ಮಧುಚಂದ ವಂಶದಲ್ಲಿ ಉದಿಸಿದಂತಹ ಹಂಸಧ್ವಜ ಕುಮಾರ ಸುತಂಗುವಿಂತ ಕೇಳ್ತಾ ಇರುವುದು. ಯಾರ ಮಗ, ಯಾವ ಗೋತ್ರ, ಯಾವ ಸೂತ್ರ, ಯಾವ ಪ್ರವರ, ಈ ಯುದ್ಧಕ್ಕೂ ನಿನಗೂ ಯಾರು ಸಂಬಂಧ ಹೇಳು. ಹೇಳು ಕಾಶ್ಯಪ ಮುನೀಶನ ವಂಶರ ವಂಶರಾವು ಜಲಜ ಮಿತ್ರ ಪುತ್ರ ಕರ್ಣನ ಕಂದ ಲೋಕದೊಳಗೆ ಎನ್ನ ವಿಷಚೇತನನೆಂದು ಕರೆವರು. ವರದು ದೇವಕಿ ನಂದನ ಫಲಗುಣನ ಕುದುರೆಯನ್ನು ಕಟ್ಟಿ ಕೆಳದಿರು. ಏನು? ಕುದುರೆಯನ್ನು ಕಟ್ಟುವುದರ ಮುಖೇನವಾಗಿ ತಾನೇ ಯುದ್ಧವನ್ನು ಬಯಸಿ ಯುದ್ಧ ರಂಗಕ್ಕೆ ಬಂದವನು ನೀನು. ಬಂದದ್ದು ಮಾತ್ರವಲ್ಲದೆ ಎದುರಾದಂತಹ ಭಟರಲ್ಲಿ ಕಾದಾಡಬೇಕಾದಂತಹ ನೀನು ಪ್ರಶ್ನೆಯ ಸುರಿಮಳೆಯನ್ನೇ ಸುರಿಸುತ್ತಾ ಇದೆಯಲ್ಲ. ಯಾರು ಅಂತ ತಿಳಿಯುವುದಕ್ಕೆ ಕೇಳಿದ್ರೆ ಅಪಚಾರವ? ಹೌದು. ಯಾಕೆ? ಯಾಕೆ ಯುದ್ಧದಲ್ಲಿ ಎದುರಾದಂತಹ ಭಟರಲ್ಲಿ ಹೋರಾಡುವುದು ಬಿಟ್ಟು ಆತನ ವಿಚಾರವನ್ನು ಕೇಳುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ. ಹೇಳ ಹೆಸರಿಲ್ಲದ ಸುಭಟರನ್ನೆಲ್ಲ ಹೊಡೆದುರುಳಿಸುವಲ್ಲಿ ಆಸಕ್ತಿ ಇಲ್ಲವೋ? ಆದ್ರಿಂದ ಕೇಳಿದ್ದು. ಏನಾದ್ರೂ ಹಿನ್ನೆಲೆ ಉಂಟಾ ಅಥವಾ ಹತ್ತರೊಟ್ಟಿಗೆ 11 ಅಂತ? ಇನ್ನಲ್ಲಿ ಹೇಳಬೇಕಾದಂತಹ ಅವಶ್ಯಕತೆಯೂ ಇಲ್ಲ. ಹಾಗೆಂದ ಮಾತ್ರಕ್ಕೆ ನಮಗೆ ವಿಚಾರ ಇಲ್ಲ ಅಂತಲ್ಲ. ಒಳ್ಳೆಯ ವಿಚಾರ, ಯಾವುದು? ಒಳ್ಳೆಯ ಹಿನ್ನೆಲೆಯನ್ನೇ ಹೊಂದಿಕೊಂಡವರಿದ್ದೇವೆ. ನನ್ನ ಚಿಕ್ಕಪ್ಪ ಪಾತ ಮಹಾಶಯರು. ಚಿಕ್ಕಪ್ಪ ಅಂದ್ರೆ ನನ್ನ ಚಿಕ್ಕಪ್ಪ. ನೀನು ಭೀಮನ ಮಗ, ಆಹಾ ಧರ್ಮಜನದ್ದು, ಆಹಾ ಮತ್ತೆ ಚಿಕ್ಕಪ್ಪ ಆಗುದೇನು? ಹಾರೇನುಂಟು. ನನ್ನ ಅಪ್ಪ ಕರ್ಣ ಮಹಾಶಯರು. ಓ ಹೋ 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 ಹೋ. ಅದೇನು ಹಾಗೆ? ಅಲ್ಲಲ್ಲ, ಕುರುಕ್ಷೇತ್ರದ ರಣದಲ್ಲಿ ಹಾ. ಚಿಕ್ಕಪ್ಪನೊಟ್ಟಿಗೆ ಅಪ್ಪ ಕಾದಾಡಿದಂತಹ ಕತೆ ಕೇಳಿದ್ದು ನೆನಪಾಯ್ತು, ಅದಕ್ಕೆ ಅವ ಹೋದೆ. ಸರಿ, ಅವನ ಮಗ ನಾನು. ಮತ್ತೆ ನಮ್ಮ ಗೋತ್ರ ಕಶ್ಯಪ ಗೋತ್ರ. ಇಂತಹ ಹಿನ್ನೆಲೆಯನ್ನು ಹೊತ್ತಿಕೊಂಡು ಬಂದವರಿದ್ದೇವೆ. ಕಶ್ಯಪರಿಂದ ಆದಿತ್ಯ, ಹೌದು. ಆದಿತ್ಯನಿಂದ ಬುದ್ಧಿ ಗರ್ಭದಲ್ಲಿಯೇ ಕರ್ಣ, ಕರ್ಣನಿಗೆ ಮಗನಾಗಿ ಉಳಿದಂತಹ ಮಗ ನೀನೊಬ್ಬ. ಹೌದು. ಅಪ್ಪ ಹೋರಾಡಿ ಚಿಕ್ಕಪ್ಪನಲ್ಲಿ ಅಳಿದಿದ್ದಾನೆ. ಆ ವಂಶವೇ ಉಳಿಯಬಾರದು ಅಂತ ಅಳಿಯುವುದಕ್ಕೆ ಕಳಿಸಿದ್ದು ನಿನ್ನ ಚಿಕ್ಕಪ್ಪ ಈ ಬಾರಿ ಎಂಬುದನ್ನು ತಿಳಿದು ಮರಳಿತಿ ಆದ್ರೂ ಒಂದು ಅವಕಾಶ ಉಂಟು. ಮರಳಿತಿಯ ನೀನೇ ಆಡಿದಂತೆ ನನ್ನ ಚಿಕ್ಕಪ್ಪನನ್ನು ವಧಿಸುವುದಕ್ಕೆ ಇಲ್ಲಿಗೆ ಕಳುಹಿಸಿದ್ದರೆ ಇಂದಲ್ಲ ಅಂದೇ ನನ್ನ ಕೊಂದು ಕೆಡಹುದಬಹುದಿತ್ತು. ಮಾಡ್ತಾ ಇದ್ದಾನೆ. ಆಹಾ, ಯಾಕೆ? ಶತ್ರುವಿನ ಮಗ ನನಗೂ ಶತ್ರು ಎನ್ನುವುದೇ ನಡೀತಿದ್ರೆ ಇಷ್ಟು ದಿವಸ ಅವರಿಗೆ ಬೇಕಾಗಿರ್ಲಿಲ್ಲ. ಆದರೆ ಅವರೇನು ಮಾಡಿದ್ದಾರೆ? ತನ್ನ ಮಗನಂತೆ ಸಾಕಿ ಸಲಹಿದವರಿದ್ದಾರೆ. ಸಣ್ಣವರನ್ನೆಲ್ಲ ತಾವೇ ಕೊಂದ್ರೆ ಕಳಂಕ ಬರ್ತದೆ ಅಂತ ಎದುರಾಳಿಯಿಂದ ಕೊಲ್ಲಿಸುವುದು ಒಂದು ತಂತ್ರವಾಗ್ತದೆ. ಆಹಾ, ಅದು ನಿನ್ನ ಭ್ರಮೆ. ಹಾಗಾದ್ರೆ ಇಂದು ದಿವಸ ನಾನು ಯಾಕೆ ಬಂದಿದ್ದೇನೆ? ಕುದುರೆಯ ಬೆಂಗಾವಳಿಗೆ ಬೇಕಾಗಿ ಚಿಕ್ಕಪ್ಪನ ಜೊತೆಗಾಗಿ ಬಂದಿದ್ದೇನೆ. ಮಾಡಿದ್ದು ತಪ್ಪಾಯ್ತು ಎನ್ನುವುದನ್ನು ಒಪ್ಪಿಕೊಂಡು ಕುದುರೆಯನ್ನು ಬಿಡು, ಇಲ್ಲದಿದ್ರೆ ಶಿರಚ್ಛೇದನವಾಗಿತ್ತು. ಅಪ್ಪ ಚಿಕ್ಕಪ್ಪ ಅಂತವರಿಗೆ ಹೆದರುವುದಿಲ್ಲ ಅಂತ ಕಟ್ಟಿದ್ದೇನೆ, ನಿನಗಾದ್ರೂ ಕೇಳ.
ಬಲ್ಲೆ. ಹಾಗಿರುವಾಗ ನನ್ನ ಕೈಯಲ್ಲಿ ಇರುವುದು ಬರೀ ಆಟಿಕೆ ಅಲ್ಲ, ಹಿಡಿದಿರುವಂತಹ ಶ್ರೇಷ್ಠವಾದಂತಹ ಆಯುಧದಿಂದ ಒಂದಿದ್ದನ್ನು ಎರಡು ಮಾಡಬಲ್ಲ, ಎರಡಿದ್ದನ್ನು ಒಂದು ಮಾಡುವಂತಹ ಸಾಮರ್ಥ್ಯ ನನ್ನಲ್ಲಿಂಟು. ಒಂದು ಎರಡಾಗುದು ಅರ್ಥ ಆಗ್ತದೆ, ಎರಡು ಒಂದಾಗುದು ಅಂದ್ರೆ ಎರಡಿದ್ದದ್ದು ಒಂದಾಗುವುದು ಹೇಗೆ? ಎರಡು ಜೀವಿಗಳ ಮನಸ್ಸಿನಲ್ಲಿ ಪ್ರೇಮವನ್ನು ಹುಟ್ಟಿಸಿ ಇಬ್ಬರನ್ನು ಜೊತೆ ಮಾಡುವಂತಹ ಸಾಮರ್ಥ್ಯವು ನನ್ನಲ್ಲಿಂಟು. ನೀನೆಲ್ಲ ರಣಕ್ಕೆ ಬಂದದ್ದು. ಪ್ರೇಮಿಗಳನ್ನು ಒಂದಾಗಿಸುವುದು ಯಾರಿಗೆ ಕಾಯಕವೋ ಅವ ಶರೀರವನ್ನು ಕಡಿದೊಗೆಯುವುದಕ್ಕೆ ರಣಕ್ಕೆ ಬಂದದ್ದು. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮಾತು ಹೇಳಿದ್ದೇನಲ್ಲ, ಒಂದಿದ್ದನ್ನು ಎರಡು ಮಾಡಬಲ್ಲೆ ಎನ್ನುವುದು, ಅದನ್ನು ಮಾಡುವುದಕ್ಕೆ ನಾನು ಇಲ್ಲಿ ಬಂದದ್ದು. ಈಗ ನೀನು ನನ್ನನ್ನು ಏನು ಮಾಡುವ ಯೋಚನೆ? ಎರಡಿದ್ದದ್ದು ಒಂದು ಮಾಡುವ ಯೋಚನೆ, ಒಂದನ್ನು ಎರಡು ಮಾಡುವ. ಒಂದಿದ್ದನ್ನು ಎರಡು ಮಾಡುವಂತಹ ಒಂದು ಅಸ್ತ್ರವನ್ನು ಪ್ರಯೋಗಿಸಿ ನಿನ್ನ ರುಂಡ ಮುಂಡವನ್ನು ಬೇರ್ಪಡಿಸಿ ಎರಡು ಮಾಡುವಂತಹ ಪ್ರದ್ಯುಮ್ನೋ ವೀರಕೇತನ, ಅಷ್ಟು ಹೆಸರು ನಿನಗೆ ಅಲ್ವ ಇರುವುದು? ನೀವು ಒಂದಾಗಿದ್ದದನ್ನು ಎರಡು ಮಾಡಿದ್ಯಾರು? ನೀವು ಗಂಡ ಹೆಂಡತಿ ಪೂರ್ವ ಸ್ಥಿತಿಯಲ್ಲಿ ದೇವವರ್ಗದಲ್ಲಿರುವಾಗ ಒಟ್ಟಿಗಿದ್ದಿರಲ್ಲ, ರತಿ ಬಂದ್ಬಿಟ್ಟರು, ಅದನ್ನು ಬೇರ್ಪಡಿಸಿದ್ಯಾರು? ಯಾಕೆ ಕೇಳಿದೆ ಗೊತ್ತೋ? ಪರಶಿವನ ನಿಟಿಲಾಗ್ನಿಯಿಂದಲೇ ಬೆಂದು ಭಸ್ಮವಾಗಿ ನೀವು ಬೇರ್ಪಡಬೇಕಾದ ಅನಿವಾರ್ಯತೆ ಬಂತು ಅಂತಾದ್ರೆ ಒಂದಾಗುವುದು ಬೇರ್ಪಡುವುದು ನಿನ್ನ ಕೈಯೊಳಗಿಲ್ಲ ಎಂಬುದನ್ನು ತಿಳಿಸುವುದಕ್ಕೆ ಮಾತ್ರ ಹೇಳ್ತೇನೆ. ಆದ್ದರಿಂದ ಮಾತ್ರ ಇಷ್ಟು ಹೇಳಿದ್ದು. ಈಗ ಇಲ್ಲಿ ಬರ್ತೇನೆ ಅಂದ್ರೆ ಧರ್ಮರಾಯನ ಪಾದ ಮೂಲ ಅಲ್ಲಿ ಯಜ್ಞ ಮಂಟಪದಲ್ಲಿ ಎಲ್ಲಿ ಸುತ್ತ ನೆನಪುಟ್ಟು ಇಲ್ಲಿ ಹಾರಿಸಿದ್ರೆ ಅಲ್ಲಿ ಹೋಗಿ ಸಣ್ಣ ಹುಡುಗ ಕಟ್ಟುವುದಕ್ಕೆ ಮುಂದಾಗಿದ್ದೀಯೋ ಅಲ್ಲಿಗೆ ನೀನು ಮಾಡಿದ್ದು ತಪ್ಪು, ಅದನ್ನು ನೀನು ಒಪ್ಪು. ನೋಡು, ಪರಶಿವನ ತಪಸ್ಸನ್ನು ಕೆಡಿಸಿದ ಮೇಲೂ ನಿನಗೆ ಮತ್ತೊಂದು ಜನ್ಮದಲ್ಲಿ ಬದುಕುಂಟು ಅಂತ ಆದರೆ ಧರ್ಮರಾಯನ ಕುದುರೆ ಕಟ್ಟಿದ್ರೆ ನನಗೆ ಸಾವು ಬರುವುದೇ. ತಪ್ಪಾದ್ರೆ ಅದು ತಪ್ಪು ಅಲ್ವಾ? ನೀನು ಮತ್ತೆ ಹುಟ್ಟು ಬರದಿತ್ತು. ಪರಶಿವನ ತಪಸ್ಸನ್ನು ಕೆಡಿಸಿದ್ದು ಆಮೇಲೂ ನಿನಗೆ ಬದುಕುಂಟು ಅಂತ ಆದ್ರೆ ಧರ್ಮರಾಯನ ಕುದುರೆ ಕಟ್ಟಿದ ನಿನಗೆ ಬದುಕಿಲ್ವ? ತಿಳಿದು ಮಾಡಿದ್ರೆ ಅದು ಅಪರಾಧ, ತಿಳಿಯದೆ ಮಾಡಿದ್ರೆ ಅದು ಪ್ರಮಾದ. ನಾನೇನು ತಿಳಿದು ಮಾಡಿದ್ದು ಅಂತ ನಿನಗೆ ಗೊತ್ತುಂಟಾ? ಯಾಕೆ ಗೊತ್ತುಂಟಾ? ಈಗ ನಿನಗೆ ತಿಳಿದು ಮಾಡಿದ್ದು ತಿಳಿಯದೆ ಮಾಡಿದ್ದು. ನಾನು ಯಾವುದನ್ನು ತಿಳಿದು ಇದನ್ನು ಮಾಡ್ತಾ ಇದ್ದೇನೆ ಅಂತ ನಿನಗೆ ಗೊತ್ತುಂಟಾ? ಗೊತ್ತಿಲ್ಲಲ್ಲ. ಅದು ಗೊತ್ತಾಗಬೇಕಾದ್ರೆ ಸರಿ 4 ಬೀಳಬೇಕು, ಗೊತ್ತಾಗ್ತದೆ. ನೋಡು, ನೋಡಿದ್ದೀರಾ?
ಕರೀತಾ ಇದ್ದಾನೆ. ನಮ್ಮ ಪಡೆಯವರೆಲ್ಲ ತಾ ಮುಂದೆ ಅಂತ ಹೋಗ್ತಾ ಇದ್ದಾರೆ. ಎಲ್ಲರ ಸೋಲಿನ ಪರಂಪರೆಯ ಬೆನ್ನು ನೋಡ್ತಾರೆ ಬಿಟ್ರೆ ಗೆಲುವಿನ ಮುಖ ಯಾರಿಗೂ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಇನ್ನು ಹೋದವರು ಸೋಲುವುದೇ. ಅದಕ್ಕೆ ಅವರನ್ನು ನಿಲ್ಲುವುದಕ್ಕೆ ಹೇಳಿದ್ದು. ನಾನು ಹೋಗ್ತೇನೆ, ನೀವು ನೋಡಿ ಸ್ವಲ್ಪ ಹೊತ್ತು. ನಾವು ಹೇಗೆ ಹೋಗೋದು? ಹೇಗೆ ಸಡಗರದ ಚಂಪಕಾವತಿಯ ಮಣ್ಣಿನ ಮಕ್ಕಳು ಕಾತರದ ಕಣ್ಣು ಬಿಡಿಸಿ ಕಾಯುತ್ತಿರುವಾಗ ನನ್ನ ದರ್ಶನ ಯೋಗ. ಬಹುಶಃ ಸುಧನ್ವರಿಗೆ ನನ್ನನ್ನೊಂದು ಕಾಣದೆ ಜೀವ ಬಿಡುವುದಕ್ಕೆ ಯೋಗ ಇಲ್ಲ ಅಂತ ಕಾಣುತ್ತದೆ. ಸತ್ತರೆ ಸಾಯಬೇಕು ಅರ್ಜುನನ ಸಮ್ಮುಖದಲ್ಲಿ ಹೀಗೆ ಅಂತ ಏನೋ ಹರಿಕೆ ಹೊತ್ತಿದ್ದಾರೆ. ಹಾಗಾಗಿ ಸಿಕ್ಕವನ್ನೆಲ್ಲ ಬಡಿಯುತ್ತಾ ಇದ್ದಾರೆ. ಹೇಗೆ ಹೋಗುವುದು? ಹೇಗೆ ನಮ್ಮ ರಥರಕ್ಷಕರಿದ್ದಾರಲ್ಲ ಅವರಲ್ಲಿ ಹೇಳಿ ನನ್ನ ಗೆಲುವಿನ ಸರಮಾಲೆಯನ್ನು ಹೇಳಲಿ. ಏನೆಲ್ಲ ನನ್ನ ಬದುಕಿನಲ್ಲಿ ಅರ್ಜಿಸಿದ್ದೇನೆ, ಜೀವನದಲ್ಲಿ ನಾನು ಪ್ರತ್ಯೇಕವಾಗಿ ತೋರಿಸಿದ್ದೇನೆ, ಅದನ್ನು ಹೇಳಲಿ. ಮತ್ಸ್ಯಯಂತ್ರದ ಒಂದು ಗೆಲುವಿನ ಆ ಚಂದ, ದೇವಲೋಕದವರಿಯನ್ನು ಭಯಗಳಿಸಿದಂತಹ ಒಂದು ಬೆಂಕ, ಪರರ ಸಮ್ಮುಖದಲ್ಲಿ ಕಾಡಿಯಾಗಿ ಹೋರಾಟವನ್ನು ಮಾಡಿ ಹಣೆಯನ್ನು ಪಡೆದಿರುವಂತಹ ಧೀರ ಪಾರ್ಥನ ವೀರಗಾದೆ ಇತ್ಯಾದಿಗಳನ್ನೆಲ್ಲ ಹೇಳಿ, ಆದರೆ ರಥ ಎಲ್ಲಿ ನಿಲ್ಲಬೇಕು ಎನ್ನುವಂತಹ ಸೂಚನೆ ಸಾರಥಿಯಲ್ಲಿ ಮೆಲ್ಲ ಹೇಳಿದ್ದೇನೆ. ಅದು ಇಂತಲ್ಲೇ ನಿಲ್ಲಬೇಕು ಅಂತ. ಆದ್ರೆ ಮೊದಲೇ ಗೊತ್ತಾಗುವುದಲ್ಲ. ಮೆಲ್ಲ 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 ಕೊಂಡೋಗಿ ಅಲ್ಲಿ ನಿಲ್ಲಿಸುವುದಲ್ಲ. ನಿಲ್ಲಿಸುವ ಜಾಗದವರೆಗೆ ರಭಸದಲ್ಲೇ ಹೋಗಿ ಅಲ್ಲಿ ಒಮ್ಮೆಲೆವಾಗಿ ಹೇಳಿಯುವುದು. ಆಗ ಕುದುರೆಗಳು ಬಾಯಿ ಬಿಟ್ಟು ಶೇಷಾರವನ್ನೆಬ್ಬಿಸುತ್ತ ಅರಚಿ ನೊರೆ ಕಾರುವಾಗ ರಥಚಕ್ರ ಅಲ್ಲೇ ಇಟ್ಟುಕೊಂಡಾಗಬೇಕು ನೋಡಿ. ಹತ್ತಿರದಲ್ಲಿದ್ದವರ ಮುಖ ಧೂಳಿನಿಂದ ಮುದ್ದೆ ಆಗಬೇಕು. ಆಗ ಗೊತ್ತಾಗ್ತದೆ ಅಣ್ಣ ಬಂದ್ರು. ಇರುವುದೆಲ್ಲ ಅದರಲ್ಲಿ, ಹೋಗಿ ನಿಲ್ಲುವುದರಲ್ಲಿ, ನಾವು ಮಾತಾಡುವುದರಲ್ಲೆಲ್ಲ ಇರುವುದು. ಏನು ಬಂದ ಪುಟ್ಟ ಹೋದ ಪುಟ್ಟ ಅಂತಾದ್ರೆ ಯಾರಿಗಾದ್ರೂ ಬೇಕಾ? ಇನ್ನು ಮಾತಾಡುವವರೆಲ್ಲ ಮಾತಾಡಿ ಇಷ್ಟು ಹೊತ್ತು ಮಾಡಿ ಆಗಿದೆ. ನೋಡೋಣ ಮುಂದೆ.
ಏನೆಂದನೋ ಸಿಗರ್ಜುನ ನಿಯಮಿತವಾಗಿಯೇ ತಡೆದಿದ್ದೇನೆ, ಸ್ವಾಗತಿಸಿದ್ದೇನೆ. ವೀರ ಸ್ವಾಗತಕ್ಕೆ ವಿಹಿತವಾದಂತಹ ವಿಧಾನದಲ್ಲಿ ಮಾರ್ಗದ ಮೂಲಕ ಮಾರ್ಗವನ್ನು ತೆರವುಗೊಳಿಸಿದ್ದೇನೆ. ಸಾರಿ, ಸೃಷ್ಟಿಗೆ ಅರ್ಜುನ ಅಲ್ವಾ, ನಾವೇ ಏಕೈಕ ವೀರನಾದವನು. ಅರಿತಿ ವೀರ ಮಾತಾಂಡ, ಊರಿನೇತ್ರನ ಪಿಂಡ ಅಲ್ವೋ. ಅನೇಕಗಳಿಗೆ ಸಿಂಹಾಸ್ಯ, ಮಣಿಪರ ಪಾಲಿನ ಗರುಡ, ಮರವಕ್ಕವರನ್ನು ಕಾಯುವ, ಮರುವಂತವರನ್ನು ತಲೆಯುವ, ಎದೆಗುಟ್ಟಿದಲ್ಲಿರುವ ಕಾಯುವ ಧೀರ. ಹೌದು, ಅಂತ ನಿರ್ದಾಶ್ವವನ್ನೇ ನಾವು ಕಟ್ಟಿಕೊಂಡದ್ದು. ಯಾಕೆ ಅಂದ್ರೆ ಎಲ್ಲವನ್ನೂ ನಿಮ್ಮ ಈ ಸಾಮರ್ಥ್ಯಕ್ಕೂ ಬಿಡಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ ನಮ್ಮ ಮನವಿಗೆ ಬಂದಿದೆ. ಹೇಗೆ? ಅನೇಕ ಬಾರಿ ನಿಮ್ಮದು ಕಟ್ಟಿದ್ದು ಕಟ್ಟಿದವರ ಪಾಲಾಗಿದೆ ಅಥವಾ ಬಿಡಿಸುವುದಕ್ಕಾಗದ ಅಸಹಾಯಕತೆ ನಿಮಗೂ ಬಂದಿದೆ. ಎಲ್ಲಿ? ಈಗ ನಿಮ್ಮ ಅಣ್ಣನನ್ನು 13 ವರ್ಷ ರಾಜಸೂಯ ಮಾಡಿ ಅವಭೃತಾಭಿಷೇಚನವನ್ನು ಕಂಡು ಸರ್ವಜಿತ್ ಸಮ್ರಾಟನಾಗುವ ಯೋಗವನ್ನು ವೇದೋಕ್ತವಾದ ಫಲದಂತೆಯೇ ಪಡೆದವರು ಈಗ 13 ವರ್ಷ 12 ವರ್ಷ ವನವಾಸ, 1 ವರ್ಷ ಅಜ್ಞಾತದಲ್ಲಿ ನವೆಯದಂತೆ ಮಾಡುವುದಕ್ಕೆ ನಿನ್ನ ಪರಾಕ್ರಮ ಪರ್ಯಾಪ್ತವಾಗಲಿಲ್ಲ ಎಂಬುದು ಸತ್ಯ ತಾನೆ. ಕಾರಣ ಏನೇ ಇಲ್ಲಿ, ಈಗ ಅಣ್ಣ ದುಸ್ಥಿತಿಯನ್ನು ಅನುಭವಿಸಿದ್ದ ಹೌದಲ್ಲ. ಒಂದು ಇದು ಬೇರೆ ವಿಷಯ ಅಲ್ಲ, ವಿಷಯ ಬೇರೆ. ಅದನ್ನು ಕಟ್ಟಿದ್ದಾರೆ, ನಿಮ್ಗೆ ಬಿಡಿಸುವುದಕ್ಕೆ ಕಟ್ಟಾಗಿದೆ ಅಂತ ಕುದುರೆಯ ಬಗ್ಗೆ ನೀವು ಹೇಳುವುದಿಲ್ಲ. ಅಲ್ಲ, ಯಾಕೆ ಅಂತಂದ್ರೆ ಬದುಕಿನಲ್ಲಿ ಒದಗಿದ ಸನ್ನಿವೇಶಗಳಲ್ಲೆಲ್ಲ ಪರಾಕ್ರಮವೇ ಫಲಿತಾಂಶವನ್ನು ಒದಗಿಸಿಕೊಡ್ಲಿಲ್ಲ. ಪರಾಕ್ರಮ ವಿನಿಯೋಗ ಆಗದ ಸನ್ನಿವೇಶದಲ್ಲಿ ಅನಿವಾರ್ಯವಾದ ಪರಾಭವವನ್ನು ಪಾಂಡವರ ಮಧ್ಯಮನಾದ ಸೃಷ್ಟಿಗೆ ಒಬ್ಬನೇ ಅರ್ಜುನನೆಂಬ ನಗಲ್ತೆಯನ್ನು ಹೊಂದಿದ ದಶನಾಮಧಾರಿಯು ಹೊಂದುವಂತಾಗಿದೆ ಎಂಬುದಕ್ಕೆ ನಿನ್ನ ಬದುಕಿನ ದೃಷ್ಟಾಂತವನ್ನೇ ಕೊಟ್ಟದ್ದು. ಪರಾಕ್ರಮ ಎಲ್ಲೆಲ್ಲ ನಡೆಯುವುದಿಲ್ಲ ಅಂತ. ಪರಾಕ್ರಮ ನಡೆಯದೇ ಇದ್ದ ಇನ್ನೊಂದು ತಾಣ, ಆಯುಧಾಷ್ಟನಾದವನು ಆಯುಧವನ್ನಾದರೂ ಅಡವಿಟ್ಟು ದಾಸ್ಯವನ್ನು ಅಂಗೀಕರಿಸಿ ಯಾರ ಮಾನ ಪ್ರಾಣಗಳ ಸಂರಕ್ಷಣೆಯ ಹೊಣೆಯನ್ನು ಪತಿಯಾಗಿ ಹೊತ್ತೆಯೋ ಅವಳ ಮಾನಹರಣವಾಗುವ ವಿಫಲಯತ್ನ ನಡೆಯುವಾಗಲೂ ಸಫಲವಾಗಿಯೇ ತಡೆಯುವುದಕ್ಕೆ ಗಂಡುಗಲಿಯಾದಂತಹ ನಿನಗೆ ಆಗದೆ ಹೋಯಿತು. ಅಂದರೆ ಕಟ್ಟುಬಡಿದದ್ದು ಧರ್ಮಕ್ಕೆ ನಿನ್ನ ಅಣ್ಣನಾಗುವಾಗಲೂ ನಿನಗೆ ಬಿಡಿಸಲಿಕ್ಕಾಗಲಿಲ್ಲ. ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ ಏಳನೇದ್ದು ದೈವ ಫಲ. ಅದು ನಮಗೆ ಸಿಕ್ಕಿದೆ. ಯಾವುದು? ಅದು ಯಾರಕ್ಕೆ ಸಿಕ್ಕಿದಲ್ಲ ಅಂತ, ಮತ್ತೆ ಅದು ಸಿಕ್ಕಿದ್ದು ದ್ರೌಪದಿ ದೇವಿಯ ಭಕ್ತಿಗೆ ಅಂತ. ಅದು ನಮ್ಮ ಎಲ್ಲರನ್ನು ಸೇರಿಸಿ ಹೌದಾದ್ರೆ ಅವಳಿಗೆ ನೀವು ಕೊಡಬೇಕಾಗಿತ್ತು. ಅವಳು ಕೊಟ್ಟದ್ರಲ್ಲಿ ನೀವು ಬದುಕುದಲ್ವಲ್ಲ. ಹೆಂಡತಿಯ ಸೀರೆಯ ಸೆರಗಿಗೆ ಕೈ ಹಾಕಿದ್ರೆ ಅಕ್ಷಯ. ಅದನ್ನೆಲ್ಲ ಹೇಳಿದ್ದು. ಈಗ 3 ಲೋಕದ ಗಂಡನಾದ ಅರಿತಿವರ ಮಾತಾಡ ನೆನೆಸಿದವರಿಗೆ ಆಯುಧವನ್ನಾದರೂ ಅವಳು ಕೇಳಿಕೊಟ್ಟದ್ದಲ್ವೋ. ಆಯುಧವನ್ನು ಕೌರವರಿಗೆ ವಶವಾಗಿಟ್ಟು ಯೂತದಲ್ಲಿ ಅದನ್ನು ಸೋತ ಮೇಲೆ ಸಾಯುಧರಾಗಿ ಸರಥರಾಗಿ ಅವರು ಸ್ವತಂತ್ರರಾಗುವಂತೆ ವರವನ್ನು ಕೇಳಿದ್ದು ಸತ್ಯ ಅಲ್ವೋ. ಅಂದ್ರೆ ತ್ರಿಜಗದೇಕೋ ವೀರನಾದವನಿಗಾದರೂ ಆಯುಧಾಸ್ತನಾಗುವುದಕ್ಕೆ ಕೆಲವು ಬಾರಿ ಪರಾಕ್ರಮ ಸಾಕಾಗುವುದಿಲ್ಲ, ಸತಿಯ ಭಕ್ತಿಯೋ ಪಾತಿವ್ರತ್ಯವೋ ಬೇಕಾಗುತ್ತದೆ ಅಂತ ಒಂದು. ಇನ್ನೊಂದು, ಪಿತೃಸ್ಥಾನದಲ್ಲಿದ್ದ ಅಣ್ಣ ಸಹಾಯಕನಾಗಲು ರಕ್ಷಿಸದಂತಹ ಪರಾಕ್ರಮ, ಸಂರಕ್ಷಣೀಯಳಾದ ಸತಿ ಅಸಹಾಯಕಳಾದಾಗಲೂ ಸಂರಕ್ಷಿಸದಂತಹ ಪರಾಕ್ರಮ, ತನ್ನ ವಂಶಾನುವನ್ನು ಬೆಳೆಯುವಂತೆ ಮಾಡುವಂತಹ ಸುತ ರಣಮಧ್ಯದಲ್ಲಿ ಬರ್ಬರವಾದ ವಿಧಾನದಲ್ಲಿ ಚಕ್ರವ್ಯೂಹದಲ್ಲಿ ಅವನು ಗಳಿಸಿದ ಕೀರ್ತಿಗಿಂತ ಮಿಗಿಲಾದ ವಿಧಾನದಲ್ಲಿ ಕುತ್ಸಿತವಾದಂತಹ ದುಷ್ಟ ಹುನ್ನಾರದಿಂದ ಶತ್ರುಗಳಿಂದ ವಧಿಸಲ್ಪಡುವ ಕಾಲದಲ್ಲೂ ತಡೆಯುವುದಕ್ಕೆ ನಿನ್ನ ಪರಾಕ್ರಮಿ ಆಗಿದ್ದು ನಿನ್ನಿಂದ ಆಗಲಿಲ್ಲ ಎಂಬುದು ಸತ್ಯ. ಇರಲಿಲ್ಲ ಹುಡುಗ, ಹಾಗಲ್ಲ. ಎಂತದ್ದು? ಯಾವನು ನನ್ನ ಮಗನ ಮರಣಕ್ಕೆ ಕಾರಣನಾಗಿದ್ದವರು ಅವನನ್ನು ಏನ್ ಮಾಡ್ತೇನೆ ಅಂತ ನಾನು ಅದೇ ಯುದ್ಧದ ಕಣದಲ್ಲಿ ಮಾರನೇ ದಿನ ತೋರಿಸಿದ್ದೇನೆ. ಆಗಲಿ, ನಾಲಿಗೆ ಅದು ಮತ್ತೆ ತೋರಿಸಿದ್ದಾಯಿತು, ಮಗನ ಉಳಿಸಿದ್ದಕ್ಕಾಯಿತು ಅಂತ ಪ್ರಶ್ನೆ ಇರುವುದು. ನೀನು ಮತ್ತೆ ಪರಾಕ್ರಮಿ ಅಲ್ಲ ಅಂತಂದದ್ದು. ಮರಣ ಸಹಿತವಾಗಿರುವಂತಹ ಸಮರ ಕ್ಷೇತ್ರದಲ್ಲಿ ಮರಣ ಸಹಜವಾದದ್ದೇ. ಹೌದು, ಆದ್ದರಿಂದಲೇ ಈಗ ಮರಣ ಸಹಜವಾದದ್ದು ಅಂತ ನೀನು ಪ್ರತಿಜ್ಞೆ ಮಾಡಿದ ಗೊತ್ತಿಯೋ? ಇಲ್ಲ. ಈಗ ಸಹಜವಾದ ಮರಣಕ್ಕೆ ನೀನು ಪ್ರತಿಜ್ಞೆ ಮಾಡಿದ್ದ ಅಲ್ಲ. ಸಹಜ ಮರಣವಾದರೂ ಆ ಮರಣಕ್ಕೆ ಕಾರಣ ಒಬ್ಬ ಇದ್ದಾನಲ್ಲ. ಅದಕ್ಕೆ ಅಷ್ಟು ಆಕ್ರೋಶಗೊಳ್ಳುವುದು ಯಾಕೆ? ಈಗ ನನಗೆ ಹೇಳಿದಂತಹ ಸಮಚಿತ್ತದಲ್ಲಿ ಸಹಜವಾದಂತಹ ಸಮರ ಅಂದ್ರೆ ಮರಣ ಸಹಿತವಾದಂತಹ ನನ್ನ ಮಗನು ಅದರಲ್ಲಿ ಹೊಕ್ಕಿದ್ದಾನೆ, ಸತ್ತಿದ್ದಾನೆ ಅಂತ ಸಮಾಧಾನದಿಂದ ಸಮಾಧಾನದಲ್ಲಿ ಕೊಂದದ್ದಲ್ಲ. ಸಮಾಧಾನದಲ್ಲಿ ಕೊಲ್ಲುವುದಾದ್ರೆ ಹಗಲು ರಾತ್ರಿ ಆಗ್ತಿರ್ಲಿಲ್ಲ, ರಾತ್ರಿ ಹಗಲಾಗ್ತಿರ್ಲಿಲ್ಲ. ಅದೆಲ್ಲ ಗೊತ್ತು. ಹಾಗಾದ್ರೆ ನಿನಗೆ ಅದೆಲ್ಲ ಗೊತ್ತುಂಟು. ಏನು ಗೊತ್ತಿಲ್ಲ? ರಾತ್ರಿ ಹಗಲಾಗ್ತದೆ, ಹಗಲು ರಾತ್ರಿ ಆಗ್ತದೆ. ಆದ್ದರಿಂದ ಪಾಂಡವರ ಜಯಕ್ಕೆ ರಾತ್ರಿ ಹಗಲಾಗ್ತದೆ, ಹಗಲು ರಾತ್ರಿ ಆಗ್ತದೆ. ಪಾಂಡವರನ್ನು ಸೋಲಿಸಬೇಕು ಅಂತ ಯಾರು ಪ್ರಯತ್ನಿಸಿದ್ರು ಹಗಲು ರಾತ್ರಿ ಹಗಲಾಗಿತ್ತು ಮಗು. ಅಲ್ಲ, ಏನಿಲ್ಲ. ಪಾಂಡವರು ಸೋತ ಮೇಲೆ ದೈವಾನುಗ್ರಹದಿಂದ ಬದುಕಿದಂತಹ ಗೆದ್ದಂತಹ ಸೋಲಿಸಿದವರನ್ನು
ಹೇಳಿದಂತಹ ಪೂರ್ವೋದಾಹರಣೆ ಇದ್ದದರಿಂದ ನೀನು ನನ್ನನ್ನು ಮೀರುವುದಿದ್ದರು ದೈವ ಬಲುಹಿನಿಂದ ಬಿಟ್ರೆ ನಿನ್ನ ಬಿಂಕದಿಂದ ಬಿಗುಮಾನದಿಂದ ಅಲ್ಲ ಅಂತ ಹೇಳುವುದಕ್ಕೆ ಇಷ್ಟ ಹೇಳಿದ್ದು. ಈಗ ನೀನು ಗೆಲ್ಲುವುದಿದ್ರು ದೈವ ಬಲ ಬಿಟ್ರೆ ನಿನ್ನ ನಾನು ಎನ್ನುವುದೇ ಇಲ್ಲ. ನಾನು ಎನ್ನುವುದೇ ಶೂನ್ಯ. ಎಲ್ಲವೂ ಭಗವದಿಚ್ಛೆ. ಸರಿಯಪ್ಪ, ಈಗ ನಾನು ಭಗವದಿಚ್ಛೆ ಅಲ್ಲ ಅಂತೆಲ್ಲ ಹೇಳಿದ್ದಲ್ಲ. ಆಯುಧ ಪೂಜೆ ಮಾಡಿಯ ಪ್ರತಿಯೊಬ್ಬ ಯೋಧನು ಕೂಡ ರಣಮಂಡಲಕ್ಕೆ ಕಾಲಿಡುವುದು ಸರಿ. ಆದರೆ ನಿಮ್ಮ ಬದುಕಿನಲ್ಲಿ ದೈವ ನಿಮ್ಮ ಜೊತೆಗೆ ಇರುವಾಗ ನಿಮ್ಮ ಪರಾಕ್ರಮ ನಿಷ್ಪ್ರಯೋಜಕವಾದದ್ದಕ್ಕೆ ತಂದೆಯ ಸ್ಥಾನದಲ್ಲಿದ್ದ ಅಣ್ಣನ ನಿರ್ಬಂಧ, ಸತಿಯಾದವಳಿಗೆ ರಕ್ಷಣೆ ಒದಗಿಸಬೇಕಾದಾಗ ನಿಮಗೆ ಒದಗಿದ ನಿರ್ಬಂಧ, ಉಳಿಸಬೇಕಾದ ಪುತ್ರನ ವಿಯೋಗದ ಕಾಲದಲ್ಲಿ ನಿನಗೆ ಒದಗಿದ ನಿರ್ಬಂಧ, ಇದು ದೃಷ್ಟಾಂತವಾಗಿ ಇರುವಾಗ ನನ್ನ ಪೂರ್ವದಲ್ಲಿ ನನಗೆ ಬೇಕಾದಾಗ ದೈವ ಒದಗದೆ ನಿನ್ನಂತೆಯೇ ಪರಿಭವ ಬಂದಿದೆ ಅಂತ ಹೇಳುವುದಕ್ಕೆ ನಿನಗೇನಾದ್ರೂ ಇದ್ರೆ ನೀನು ಧಾರಾಳ ಹೇಳಬಹುದು. ನಿನ್ನ ಬದುಕಿನಲ್ಲಿ ಇಷ್ಟು ಇದ್ದದ್ದರಿಂದ ಈಗ ದೈವ ಇಲ್ಲದೆ ರಥಾರೋಹಿಯಾಗಿ ಬಂದ ನೀನು ದೈವವನ್ನು ಕರ್ಕೊಂಡು ಬರ್ತೇನೆ ಅಂತ ಈಗ ಬಂದ ಪಥವನ್ನು ಬಿಟ್ಟು ಪೋಪೆಯ ಬಂದ ನೆಲೆಯಲ್ಲ ಬಿಡಿಸಬೇಕು. ತಟ್ಟನೆ ಹುಡುಗ ಹುಡುಗ ನೀನು ಬೆಡಗಿನ ನುಡಿಯ ಕಪ್ಪಿದು ನಮ್ಮ ಹಯಲ ಬಿಡು ಹುಡುಗ. ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳುವುದಿಲ್ಲ ಒಡಗುಮ್ಮೆ ಧನವ ಕೊಡು. ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳುವುದಿಲ್ಲ ಒಡಗುಮ್ಮೆ ಧನವ ಕೊಡು. ಭಯವ ಬಿಡು ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ಹುಡುಗ. ಜೀವನದಲ್ಲಿ ಬಂದಿರುವಂತಹ ಒಂದೊಂದು ವಿಷಯವನ್ನು ಆದರ್ಶಬಿಂದುವಾಗಿ ಇರಿಸಿಕೊಂಡು ಅಲ್ಲಿ ಸೋತಿದ್ದಿ, ಇಲ್ಲಿ ಬಿದ್ದಿದ್ದಿ, ಮಳೆ ಬಂದ ಮಾರನೇ ದಿವಸ ನಮ್ಮ ಅಂಗಳದಲ್ಲಿಯೂ ನಾವು ಬೀಳುತ್ತೇವೆ. ಸ್ವಲ್ಪ ಜಾಗೃತೆ ತಪ್ಪಿದೆ. ಅದಕ್ಕೆಲ್ಲ ಯಾವುದೋ ಏನೋ ಒಂದು ಕಾರಣ ಅಂತ ಹೇಳುವುದಲ್ಲ. ಹಾಗೆ ಬಿದ್ದ ನೆನಪಿದ್ದರೆ ನಾವು ಯಾವತ್ತೂ ಬೀಳದವರು ಅಂತ ಬೆಂಗಾವಲಿಗರಿಂದ ವಂದಿಮಾಗದಿಂದ ಹೊಗಳಿಸಿಕೊಂಡು ಬರುವುದಿಲ್ಲ, ಅದಕ್ಕೆ ಹೇಳಿದ್ದಷ್ಟೇ. ಜೀವನದಲ್ಲಿ ನೀನು ಮತ್ತೊಬ್ಬರನ್ನು ದೃಷ್ಟಿಸಿ ಹೇಳುವುದಿದ್ರೆ ಯುದ್ಧಕ್ಕೆ ಹೊರಟಿರುವಂತಹ ನೀನನ್ನು ಎಣ್ಣೆಯ ಕೊಪ್ಪರಿಗೆ ಹಾಕಿದ್ಯಾಕೆ? ರೋಮ ಅಲುಗಾಡದಿದ್ದದ್ದು ಯಾಕೆ? ಅದು ನಮ್ಮದ್ದು ಅಲುಗಾಡ್ಲಿಲ್ಲ. ಇಲ್ಲಿ ಯಾರು ಹೇಳಿದ್ದು? 13 ವರ್ಷ ನಿಮ್ಮದ ಅಲುಗಾಡಿಯೇ ನೀವು ಹೋದದ್ದು. ಇಲ್ಲ, ಅದನ್ನೇ ಇದು. ಈಗ ಕುದಿಯುವ ಎಣ್ಣೆಯ ಕೊಪ್ಪರಿಗೆಗೆ ನಾನು ಬೀಳುವಂತೆ ಜೂಜಂಬ ಕೊಪ್ಪರಿಗೆಗೆ ನೀವು ಬಿದ್ದಿರಿ, ಬಿದ್ದು ನೀವು ನವೆದಿರಿ, ನಾನು ನೋಯದೆ ಎದ್ದು ಬಂದೆ. ವ್ಯತ್ಯಾಸ ಅಷ್ಟು ಇಲ್ಲ, ನವೇಲಿಲ್ಲ. 13 ವರ್ಷದಲ್ಲಿ ಸರಿಯಾದಂತಹ ಫಲಿತಾಂಶವನ್ನು ಕಾಣಿಸಿಯೇ ಬಂದದ್ದು. ಅಜ್ಞಾತವಾಸದಲ್ಲಿ ನಾವು ನೇವಿದ್ದಿದ್ರೆ, ಅಜ್ಞಾತವಾಸದಲ್ಲಿ ನಮ್ಮನ್ನವರು ಜ್ಞಾತವಾಗಿಸುವುದಿದ್ರೆ, ನಿನ್ನನ್ನು ಕೊಪ್ಪರಿಗೆಗೆ ದೂಡಿದ ಮೇಲೆ ಕೊಪ್ಪರಿಗೆಯಿಂದ ಏಳುವಲ್ಲಿವರೆಗೆ ನೀನು ನಡೆದದ್ದೇ. ನಿನ್ನನ್ನು ಎಬ್ಬಿಸಿ ಅವರೆಲ್ಲ ಹರಿಕೆ ಹಾರೈಕೆಗಳನ್ನು ಹೇಳಿ ಕಳಿಸಿದ್ದು. ಅದರೊಳಗೆ ಏನಾದದ್ದು ಅಂತ ಕದ್ದ ಕಳ್ಳನ ಕಟ್ಟಿ ತರುವಂತೆ ವೀರ ಯೋಧನಾದ ನಿನ್ನನ್ನು ನಿನ್ನದ್ದಾದಂತಹ ಚಂಪಕಾವತಿಯ ನಾಡಿನಲ್ಲಿ ನಮಗೆ ದ್ರೋಹಿಗಳು ಮಾಡಿದ್ದು. ನಿನ್ನನ್ನು ನಿನ್ನ ಅಪ್ಪನೇ ಹಾಕಿದ್ದೇನೆ. ಹೌದಪ್ಪ, ಜೀವನದಲ್ಲಿ ಕೆಲವೆಲ್ಲ ಬಂದು ಹೋಗುವುದನ್ನೆಲ್ಲ ದೃಷ್ಟಾಂತ ಹೇಳುವುದಕ್ಕೆ ಬರುವುದಿಲ್ಲ. ಯಾಕೆ ಬಾಲಿಶವಾಗಿ ನೀನು ಮಾತಾಡ್ತಿ ಅಂತ ಯೋಚನೆ ಮಾಡಿದ್ರೆ ನಿನ್ನ ಪ್ರಾಯ ಬೆಳೆಯಲಿಲ್ಲ ಅಷ್ಟೇ. ಪಾಂಡವರ ಬದುಕಿನಲ್ಲಿ ಧರ್ಮೆಯಲ್ಲಿ ಅದನ್ನು ಧರ್ಮಾತ್ಮರಾಗಿ ಪಾಂಡವರು ಕಂಡಿದ್ದಾರೆ ಎನ್ನುವುದಕ್ಕೆ ನಿದರ್ಶನ ಧರ್ಮಾತ್ಮನಾಗಿರುವ, ಧರ್ಮ ಪುರುಷನಾಗಿರುವ, ಪರಮಾತ್ಮನಾಗಿರುವ ನಾರಾಯಣ ಈಗ ಕೃಷ್ಣ ರೂಪದಲ್ಲಿ ಬಂದಿದ್ದಾನೆ. ಅವನೇ ನಮ್ಮನ್ನು ಹಿಡ್ಕೊಂಡಿದ್ದಾನೆ ಅವನ ಆಯುಧಗಳಾಗಿ. ಆದದ್ದರಿಂದ ನಮಗೇನು ಅಂಜಿಕೆ ಇಲ್ಲ. ನಮ್ಮ ಕುದುರೆಯನ್ನು ಕಟ್ಟಿದವರಿಗೆ ಏನಾಗಿದೆ ಎನ್ನುವುದು ಇದು ತನಕ ನಮ್ಮದ್ದಾದಂತಹ ಕುದುರೆಯನ್ನು ಕಟ್ಟಿದವರಿಗೂ ಗೊತ್ತಾಗಿದೆ. ನಮ್ಮ ಪ್ರಕರಣ ಇದೇನು ಹೊಸ್ತಲ್ಲ. ರಾಜಸೂಯಾಧ್ವರದಲ್ಲಿಯೂ ನಾವು ಬೇಕಷ್ಟು ಮಾಡಿದ್ದೇವೆ, ಬೇಕಷ್ಟು ತಿರುಗಾಟವು ನಮ್ಮದ್ದಾಗಿದೆ. ಇಲ್ಲಿ ನೋಡು, ಚಂಪಕಾವತಿಯ ಮಣ್ಣಿನಲ್ಲಿ ನಿಮ್ಮಿಂದ ಕಟ್ಟುವಡೆಯಲ್ಪಟ್ಟಿದೆ. ಇದು ತನಕ ಸಾಧಿಸಿದಂತಹ ವೀರ ಭಟರು ಬಿದ್ದಿದ್ದಾರೆ. ಎಂದಲ್ಲಿಗೆ ನೀನು ಗೆದ್ದಿದ್ದಿ, ನಾವು ಸೋತಿದ್ದೇವೆ ಅಂತಲ್ಲ. ಯಾರನ್ನೆಲ್ಲ ನಾನು ಸೇರಿಸಿಕೊಂಡು ಬಂದಿದ್ದೇನೋ ಅವರನ್ನೆಲ್ಲ ಸೇರಿಸಿಕೊಂಡು ಬಂದ ನಾನೇ ನಿಂತಿದ್ದೇನೆ ಎಂದಾದ ಕಾರಣ ನಮ್ಮ ಮೇಲೆ ವಿಶ್ವಾಸವನ್ನಿರಿಸಿ ಈ ಕುದುರೆಯನ್ನು ನಮ್ಮ ಹೊಣೆಗಾರಿಕೆಯಲ್ಲಿ ಬಿಟ್ಟದ್ದು. ಗುರುತರವಾದ ಹೊಣೆಗಾರಿಕೆಯಲ್ಲಿ ಪಾರ್ಥ ಇರುವುದು, ಬಾಕಿದ್ದವರಲ್ಲ. ಪಾರ್ಥ ಬೀಳದೆ ವಿನಃ ಕುದುರೆ ಬಿಟ್ಟು ಹೋಗುವ ಹಾಗಿಲ್ಲ. ಆದರೂ
ನೀನು ಹೇಳ್ತಿ ಬಿಟ್ಟು ಹೋಗ್ತೀಯೋ ಬಿಡಿಸುವೆನೆನ್ನುವ ಬಿಂಕವೋ ಅಷ್ಟು ಮಂದಿಗಳ ಮಂತ್ರಾಕ್ಷತೆಗೆ ಮಂಡೆಯೊಡ್ಡಿದ ನಾನು, ಲೋಕೋತ್ತರವಾದ ಸಾಹಸವನ್ನು ಗಳಿಸಿದ ನಾನು. ಇಡೀ ಭೂಪಟದಲ್ಲಿ ನೋಡುವಾಗ ಒಂದು ಚುಕ್ಕೆಯಷ್ಟು ಮಾತ್ರವೇ ಕಾಣಬಹುದಾದ, ಹೆಚ್ಚು ಹೇಳುವುದಿದ್ರೆ ನಮ್ಮ ಕುದುರೆ ಈ ನೆಲಕ್ಕೆ ಕಾಲಿಟ್ಟಾಗ ಚಂಪಕಾವತಿ ಎನ್ನುವುದು ಕಂಡು ಬಂದದ್ದರಿಂದ ಅಂತಲ್ಲಿ ಇರುವವರೆಲ್ಲ ಹೀಗೆಲ್ಲ ಹೇಳಿದ್ರೆ ನಾವೇನು ಹೇಳಬೇಕು? ಆದದ್ದರಿಂದ ಬಾಲಿಶವಾದ ಮಾತುಗಳನ್ನು, ಬೇಗನೆ ಮಾತುಗಳನ್ನು, ಪ್ರಾಯಕ್ಕೆ ಬಾರದೆ ಇರುವ ಹುಡುಗನಾದ ನೀನು ಪ್ರಯೋಜನಕ್ಕೆ ಬಾರದೆ ಇರುವ ಮಾತುಗಳನ್ನೆಲ್ಲ ಕಟ್ಟಿಡು, ಕುದುರೆಯನ್ನು ಕೊಡು, ಕಟ್ಟಿದ ದೋಷ ಪರಿಹಾರಕ್ಕೆ ಕಿಂಚಿತ್ತು ಅಷ್ಟು ಇತ್ತು ಅಂತ ನಾನು ಹೇಳುವುದಿಲ್ಲ. ಸ್ವಲ್ಪ ಮರ್ಯಾದೆಗೆ ಅಥವಾ ಪ್ರಾಮಾಣಿಕವಾದಂತಹ ಒಂದು ಕಪ್ಪದ ಹಾಗೆ ಒಂದು ತೆಂಗಿನಕಾಯಿ ಇಟ್ಟು ಅಡ್ಡ ಬಿದ್ದರೂ ಆದೀತು. ನಿನಗೆ ನಮ್ಮದ್ದಾದಂತಹ ವಿಫಲವಾದ ಸೇನೆಯಲ್ಲಿ ಬೇಕಾದಷ್ಟು ಅವಕಾಶವನ್ನು ಕೊಡೋಣ. ಯುದ್ಧ ಮಾಡುವುದಕ್ಕೆ ಹುಮ್ಮಸ್ಸು ಉಂಟು ಅಂತಾದ್ರೆ ನಾವು ಇನ್ನೂ ತಿರುಗಾಟ ಮುಂದುವರಿಸುವುದು. ಆದ್ದರಿಂದ ಒಂದು ಎಲ್ಲಿಯೋ ಹೇಳ ಹೆಸರಿಲ್ಲದ ಜಾಗದಲ್ಲಿ ಇರುವುದಕ್ಕಿಂತ ಒಂದು ಹೆಸರಿರುವ ಜಾಗದಲ್ಲಿ ನಿನ್ನದ್ದಾದಂತಹ ಒಂದು ಗುರುತಿಸುವಿಕೆಯನ್ನು ತೋರಿಸಿಕೊಂಡೆ ಅಂತಾದ್ರೆ ಬದುಕು ಬಂಗಾರಾದೀತು. ಈಚೆ ಬಾ, ಕುದುರೆ ಬಿಡು, ಕಪ್ಪ ಏನು ಬೇಡುವ ಮೂಡನೆಂಬನೆ ನಿನ್ನ ರೋಡಿಯ ಬಟನುದು ಆಗುತ್ತಿಗರು ಕೆಲರು ಕರಣ ಪಾಠ ಬೇಡ 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 ಹೇಳಿಬಿಡು. ಭಟ್ಟ 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 ಅಂದ್ರು. ಯಾಕೆ ಅಂದ್ರೆ ಮೂಢರಿಗೆ ನಾನು ಮೂಢನಾಗೆ ಕಾಣುತ್ತೇನೆ, ಭಟರಿಗೆ ನಾನು ಭಟರ ಹಾಗೆ ಕಾಣುತ್ತೇನೆ. ಅದು ಮೂಢರಾದವರು ಹೇಳಿದರೆ ಲೋಕದಲ್ಲಿ ಯಾರು ಪ್ರಮಾಣ ತಪ್ಪುವುದಿಲ್ಲ. ಈಗ ಕರೆಯುವಾಗ ಯಾವ ಮೂಢನು ನಾನು ಮೂಢ ತಪ್ಪುವುದಿಲ್ಲ. ಆದ್ದರಿಂದಲೇ ಅದು ಮೂರನೇ ವ್ಯಕ್ತಿ ವಿವೇಚನೆ ಮಾಡುವಾಗ ಏನು ನಿರ್ಣಯ ಆಗ್ತದೋ ಅದೇ ಅತ್ಯಂತಿಕವಾದ ನಿರ್ಣಯ ಅಂತ ಆಗುವುದು. ಆದ್ದರಿಂದಲೇ ಯಾಕೆ ಇದನ್ನು ಹೇಳಿದೆ? ಯಾಕೆ? ದೈವಾನುಗ್ರಹ ನನಗೂ ಬೇಕು, ನಿನಗೂ ಬೇಕು. ಆದ್ರೆ ದೈವಾನುಗ್ರಹ ಇರುತ್ತಾ ನಿಮಗೆ ಬಂದ ಪರಿಭವ, ದೈವಾನುಗ್ರಹ ಇದ್ದದ್ದರಿಂದ ನಮ್ಮ ಬದುಕಿನಲ್ಲಿ ಇದು ತನಕ ಶೋಕದ ಪರಿಭವ. ಇದನ್ನು ತುಲನೆ ಮಾಡಿ ತಕ್ಕಡಿಯಲ್ಲಿಟ್ಟರೆ ಆಶೆ ಅರಿಯದೆ ಯಾರಿಗೂ ಏನೂ ಆಗ್ತದೆ. ನೀನು ಎಣ್ಣೆ ಕೊಪ್ಪರಿಗೆ ಬಿದ್ದಿದ್ದಿ, ಎಣ್ಣೆ ಕೊಪ್ಪರಿಗೆ ಬಿದ್ದ ಮೇಲೆ ನನಗೇನು ಅನುಭವ ಆಗಿದೆ ಅಂತ ನನಗೆ ಗೊತ್ತು. ವನವಾಸದಲ್ಲಿ ಅಡಿಗಡಿಗೆ ನಾವು ಅನುಭವಿಸುವ ಕಷ್ಟಕ್ಕೆ ನ್ಯಾಯ ಇಲ್ಲ, ನಾವು ಹೋಗುವ ಅಂತ ನಿನ್ನ ಅಣ್ಣ ಎದ್ದದ್ದು ಲೋಕಕ್ಕೆ ಗೊತ್ತಾಗಿದೆ. ಬಂಗಾರವನ್ನು ಗುಲಗಂಜಿಯಲ್ಲಿ ತೂಗುವಾಗ ಒಂದೇ ತಕ್ಕಡಿಯಲ್ಲಿ ಇಡ್ತೇವೆ, ಅದರ ತೂಕ ಸಮ ಬಂದ್ರೆ ಬಂಗಾರದ ಮೌಲ್ಯ ಗುಲಗಂಜಿಗಿಲ್ಲ. ವರ್ಷವಾಗಿ ಪ್ರಪಂಚ ಮುಖದಲ್ಲಿ ಪಾಂಡವರು ಏನು ತೂಗುವುದಕ್ಕೆ ನೀವು ನಡೆದದ್ದೇ ಕಡಿಮೆ, ನಿಮ್ಮನ್ನು ಗುರುತಿಸಿದ್ದೇ ಕಡಿಮೆ. ಲೋಕದಲ್ಲಿ ನಿಮಗೆ ಏನುಂಟು? ಸಾಧನೆಂತದುಂಟು. ನೀನು ಸಾಕದಂತ ನಿನ್ನ ಮಗನನ್ನು ನಿನಗಿಂತ ಹೆಚ್ಚು ಸಾಕಿದಂತ ಅಭಿಮನ್ಯು ಸಾಯುವಾಗ ತಡೆಯದ ಕೃಷ್ಣ, ತಾನು ಬೆಳೆಸಿದಂತ ನಾರಾಯಣಿ ಸೈನ್ಯ ಸಾಯುವಾಗ ತಡೆಯದ ಕೃಷ್ಣ, ನಿನ್ನ ಪಕ್ಷದಲ್ಲಿ ನೀವು ಸೇರಿಸಿಕೊಂಡು ನಿರ್ದಿಷ್ಟ ಸಂಖ್ಯೆಯನ್ನು ಮಾತ್ರ ಉಳಿದದ್ದು ಅಂತ ಧರ್ಮಜ ಹೇಳುವಾಗ ಉಳಿದವರು ಸಾಯುವಾಗ ತಡೆಯದ ಕೃಷ್ಣ ನಿನ್ನನ್ನು ತಡೆಯುತ್ತಾನೆ ಎಂಬುದಕ್ಕೆ ಆಧಾರ ಸಾಕಾಗುವುದಿಲ್ಲವಾದ್ದರಿಂದ ಬಿಟ್ಟು ಪೋಪೆಯ ಬಿಡಿಸಿ ಬೆಂಬರಿ ಬಿಂಕವು ಅಂತ ಕೇಳಿದ್ರೆ ಹುಡುಗ ನೀನು ಕೊಡು ಬಿಡು ಹೇಳುವುದಕ್ಕೆ ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ ಕೃಷ್ಣ ಆಗಲಿ ಈ
ಪಂಚಪಾಂಡವರ ಪ್ರಾಣವನ್ನು ತನ್ನ ಪ್ರಾಣ ಅಂತ ಇಟ್ಟುಕೊಂಡಿದ್ದಾನೆ. ಈಗ ಅದೇ ಈ 5 ಪ್ರಾಣಕ್ಕೆ ಎಲ್ಲಿಯಾದ್ರೂ ಕೊರತೆ ಬಂದದ್ದನ್ನು ನಿನ್ನ ಬದುಕಿನಲ್ಲಿ ಕೇಳಿದ್ಯಾ? ಬಹಿಪ್ರಾಣ ಯುವಾಪರ ಅಂತ ಹೇಳಿದ್ದು ಲಕ್ಷ್ಮಣನು. ಹೌದಾ? ರಾಮಚಂದ್ರ ಅದೇ ಲಕ್ಷ್ಮಣನೇ ರಾಮದೇವರಾಗಿ ಬಲಭದ್ರ ದೇವರಾಗಿ ಕಾಣಿಸಿಕೊಂಡಿದ್ದಾರೆ ಈ ಯುಗದಲ್ಲಿ ಅಂತ ನಮ್ಮ ನಂಬಿಕೆ. ಅಂತವರು ನಿನ್ನ ಕೈಯಿಂದ ಸೋಲುವಾಗ ತನ್ನ ಪ್ರಾಣವೇ ಸೋತದ್ದಲ್ವಾ? ಬಹಿಪ್ರಾಣ ಯುವಾಪರ ಅದಲ್ಲಿ ಆಗಲಿ ಅದಲ್ಲಿ ಈಗ ಅಲ್ಲಿ ಆದ ಮೇಲೆ ಇಲ್ಲಿ ಆಗುವುದಿಲ್ಲ. ಒಂದು ಯುಗದಲ್ಲಿ ಒಂದು ಅವತಾರವನ್ನು ಎತ್ತುವಾಗ ಜಾಂಬವನಿಗೆ ಕಾಣಿಸಿಕೊಳ್ಳುವಾಗ ಹೇಳಿದ ಕೃಷ್ಣ, ನಾನು ಈಗ ಕೃಷ್ಣನಾಗಿ ಬಂದಿದ್ದೇನೆ, ಆ ಕಾಲದಲ್ಲಿ ರಾಮನಾಗಿದ್ದೆ, ಈಗ ನೀನು ಇದನ್ನು ಮಾಡಬೇಕು. ಗೊತ್ತುಂಟು ಅದಲ್ಲಿ ನಮ್ಮ ಅಣ್ಣನಾಗಿರುವಂತಹ ಭೀಮಸೇನನಿಗೆ ಸರಿತುಲ್ಯನಾಗಿರುವಂತಹ ಹನುಮಂತನನ್ನು ಜೊತೆ ಸೇರಿಸುವಾಗಲೂ ದೇವರು ಹೇಳಿದ್ದಿದೆ, ಇಂಥದ್ದೇ ಉಂಟು, ಅಂದ್ರೆ ನೀವು ಇಬ್ಬರು ಒಟ್ಟಾಗಬೇಕು ಅಂತ ಹೇಳಿದ್ದು. ಯಾವ ಭೀಮಸೇನನ್ನು ಜೊತೆ ಸೇರಿಸುವಾಗ? ಹನುಮಂತರಿಗೂ ಅರ್ಜುನನಿಗೂ ಒಟ್ಟಾಗುವ, ನನಗೂ ಅವನಿಗೂ ಒಟ್ಟಾಗುವ ಒಂದು ಪ್ರಸಂಗ ಬಂದಿದೆ, ಗೊತ್ತಾಯ್ತಾ? ಅದಕ್ಕೆ ಶರಸೇತು ಬಂಧನ ಅಂತ ಹೇಳುವ. ಅಲ್ಲಿ ಒಟ್ಟಾಗುವಾಗಲೂ ಈ ಕಾಲದಲ್ಲಿ ನಿನಗೆ ಹೀಗೆ ಬೇಕು, ಕೃಷ್ಣದೇವರು ನಿನಗೂ ಸಾಲದು ಅವನದ್ದು ಬೇಕು ಅಂತ ಆಗಲಿ. ನಿನಗೆ ಅರ್ಥ ಆದದ್ದು ನನಗೆ ಆಗಬೇಕಾಗಿಲ್ಲ. ಒಂದು ನೆಲೆ ಮಾತ್ರ ಅಲ್ಲ, ಈಗ ಹಿಂದಿನ ಯುಗದಲ್ಲಿ ಪ್ರಾಣ ಬಹಿರಂಗದಲ್ಲಿರುವ ಪ್ರಾಣ ಅಂತ ಹೇಳಿದ್ರು, ಇಲ್ಲಿಗಲ್ಲ ಅಂತ ಹೇಳಿದ್ರೆ ಸಂಧಾನದ ಸಭೆಯಲ್ಲಿ ಹೇಳಿದ ಮಾತು ಮಮ ಪ್ರಾಣ ಹಿ ಪಾಂಡವ, ಅದು ಅಶ್ವಮೇಧಕ್ಕೆ ಆಗಬೇಕಾಗಿಲ್ಲ, ನಿನಗೆ ಬೇಡಲೇಬೇಕು ಕೃಷ್ಣಾವತಾರದಲ್ಲಿ ಹೇಳಿದ್ದವ. ಸಮಾಪ್ತಿಯವರೆಗೆ ಅದು ಉಂಟೆ. ಆ ವಾಕ್ಯದಲ್ಲಿ ಅವತಾರ ಸಮನ್ವಯ ಅಂತ ಇಲ್ಲ, ಉಂಟು ಅವತಾರ ಸಮಗ್ರಕ್ಕೆ ಅಂತ ಇಲ್ಲ. ಕೃಷ್ಣಾವತಾರದಲ್ಲಿ ಹೇಳಿದ ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ್ಯಾರು? ಕೃಷ್ಣ ಇರುವಲ್ಲಿವರೆಗೆ ಕೃಷ್ಣನ ಪ್ರಾಣಗಳು ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಅಲ್ಲ ಇಲ್ಲಿ ಅದನ್ನೇ ಹೇಳಿದ್ದು. ರಾಮನಾಗಿ ಇವರನ್ನು ಹೊರಗಿನ ಪ್ರಾಣ ಅಂತ ಹೇಳಿದ ರಾಮಾವತಾರದ ಕಥೆ ಇಲ್ಲಿ ಹೇಳ್ಕೊಂಡು ಬರಬೇಡ. ಅಲ್ಲ ಅದನ್ನು ಹೇಳಿದ್ದು ಯಾರ ಬಗ್ಗೆ? ಅದ ಹೌದಾದ್ರೆ ಸಂಧಾನದ ಸಭೆಯಲ್ಲಿ ಹೇಳಿದ್ದು ಕೌರವನ ಎದುರಿನಲ್ಲಿ, ಹೌದು, ಸುಧರ್ವನ ಎದುರಿನಲ್ಲಿ ನಮ್ಮ ಬಗ್ಗೆ ಹೇಳಿದ್ದು. ಇಲ್ಲಿಗೆ ಹೇಳ್ಕೊಂಡು ಬರಬೇಡ. ಕೃಷ್ಣ ಇರುವಲ್ಲಿವರೆಗೆ ಕೃಷ್ಣ ವಾಕ್ಯವನ್ನು ವಿಮರ್ಶಿಸುವುದಕ್ಕೆ ನೀನಲ್ಲ. ಈಗ ಕೃಷ್ಣ ವಾಕ್ಯಕ್ಕೆ ಕೃಷ್ಣನೇ ಉತ್ತರ ಕೊಡಬೇಕು, ನೀನಲ್ಲ. ಎಲ್ಲಿಯೋ ಚಂಪಕಾವತಿಯಲ್ಲಿ ಹುಟ್ಟಿದ 3 ಶುಕ್ರವಾರ ಕಳೆಯದೇ ಇರುವ, ಇನ್ನು ಹಿಂದೆ ನೋಡಿದ್ರೆ ಎಂತದ್ದು ಅಂತ ಗೊತ್ತಾಗದೇ ಕೃಷ್ಣ ಪಾಂಡವರ ಬಗ್ಗೆ ಹೇಳಿದನ್ನು ವಿಮರ್ಶಿಸಿಗೆ ನೀನು ಯಾರು? ಪ್ರಾಣ ಹಿ ಪಾಂಡವ ಅಂತ ಹೇಳಿದ ಕೃಷ್ಣ ತನ್ನ ಅವಧಿಯವರೆಗೂ ಪಾಂಡವರ ಪ್ರಾಣವನ್ನು ಕೊಂಕದಂತೆ ಕಾಯುತ್ತಾರೆ ಎನ್ನುವುದೇ ದೃಷ್ಟಾಂತ. ನಿನಗೆ ಸಿಕ್ಕದಲ್ಲಿ ಆದ್ರೂ ನಾನು ಮಾತಾಡುವಾಗ್ಲೂ ನೀನು ಮಾತಾಡುವಾಗ್ಲೂ ನೀನೇ ಮಾತಾಡ್ಬೇಕು, ಇಲ್ಲದಿದ್ರೆ ಎದುರುವರೆಗೂ ನಿಲ್ತದೆ ಅಂತ ಹೆದರಿಕೆ. ಕೇಳಲಿಕ್ಕೆ ನೀನು ಮಾತಾಡಿದೇನಲ್ಲ, ಸಂದರ್ಭ ಗೊತ್ತಿಲ್ಲದೆ ಆಶೆ ಅರಿಯದೆ ತಾತ್ಪರ್ಯ ಏನು ಮಾಡ್ಲಿಕ್ಕೂ ಆಗುದಿಲ್ಲ, ಏನಾಗುದಿಲ್ಲ ಅಂತದ್ದು. ಈಗ ನೀನು ಹತ್ತರೆ ಕೃಷ್ಣನ ಪ್ರಾಣ ಹತ್ತಾಗ ಕೃಷ್ಣನ ಪ್ರಾಣ ಹತ್ತಾಗ ನೀನು ಸೋತ ಕೃಷ್ಣನ ಪ್ರಾಣ ಸೋತಾಗ, ಹೌದು, ಪ್ರಾಣ ಸೋತ ಹಾಗೆ, ಪ್ರಾಣ ಸೋತ ಹಾಗೆ ಅಂತಾದ್ರೆ ಕೃಷ್ಣನ ಪ್ರಾಣ ರೂಪನಾದಂತಹ ನೀನು ಸೋತು ಕೃಷ್ಣ ನಿನ್ನನ್ನು ಎಬ್ಬಿಸುವಾಗ ಕೃಷ್ಣನಿಗಿಂತ ಭಿನ್ನವಾದಂತಹ ಪ್ರಾಣ ಇದು ಅಂತ ಈ ನೆಲದಲ್ಲಿ ನಾನು ನಿರೂಪಿಸದೆ ಆಯುಧ ಕೆಳಗಿಡುವುದಿಲ್ಲ. ಒಂದು ವಿಷಯ, ನಿನಗೆ ಬೇಡಲೇಬೇಕು ಅಂತಾದ್ರೆ ತಲೆಯಲ್ಲಿ ಜುಟ್ಟು ಬಿಡು, ಕೈಯಲ್ಲಿ ಪಾತ್ರೆ ಇಡ್ಕೋ, ದೇಹಿ ಅಂತ ಬಾ, ಆಗ ಕೊಟ್ಟೇನು. ಯಜ್ಞೋಪವೀತ ಒಳಗೆ ಕ್ಷತ್ರಿಯರದ್ದು ಧರಿಸಿಕೊಂಡು ಹೊರಗಿನಿಂದ ಬ್ರಾಹ್ಮಣ ಕರ್ಮ ಮಾಡಿದ್ರೆ ಈ ಲಂಪಟತನಕ್ಕೆ, ಈ ಬೂಟಾಟಿಕೆಗೆ, ಈ ನಯವಂಚನೆಗೆ ಅದಕ್ಕೆಲ್ಲ ಬೆರಗಾಗಿ ವಶವಾಗಿ ಮರುಳಾಗುವ ಮೂರ್ಖರು ಭ್ರಮಾಧೀನರು ಈ ನಮಯದಲ್ಲಿಲ್ಲ. ಏನೋ ಬೇಡದಿದ್ರೆ ಬಿಟ್ಟಾಗ ಹಾಗೆ ಬೇಡಬೇಕು ಅಂತ ಇದ್ರೆ ಯಜ್ಞ ಬೇಕು ಅಂತ ಇಲ್ಲ. ಈ ಯಜ್ಞದ ವಿಧಿಯಲ್ಲಿ ನಾವು ಬೇಡುವುದಕ್ಕೆ ಅರ್ಥ ಬೇರೆ ಉಂಟು. ರಾಜ ಸೈದು ಸಾರಿಕೊಳ್ಳುವುದು ಧರ್ಮವಿದೋ ನೀ ತರಳನು ನಿನ್ನಕ್ಕೆ ನಿಲ್ಲ ಆತನ ಕರೆಸಿಕೊಡುವುದು ಭೂತಲದಲ್ಲಿ ಸಾರಿಕೊಳ್ಳುವುದಿದು ರಾಜ ನೀತಿಯ ಧರ್ಮವಿದು. ಪ್ರತಿಪಕ್ಷವನ್ನು ಗೆಲ್ಲುವ ವಿಧಾನದಲ್ಲಿ ಒಂದು ನೀತಿಯ ವಾಕ್ಯವನ್ನು ಮಾತಾಡಿದ್ರೆ ಅದು ಕೇಳ್ತಾರೆ, ಬೇಡ್ತಾರೆ, ದೇಹಿ ಅಂತ ಹೇಳ್ತಾರೆ ಅಂತಂದ್ರೆ ಅರ್ಥ ಎಂತದ್ದು ನೀತಿ? ಹುಡುಗನಾಗಿರುವ ನೀನು ಈ ಕುದುರೆಯನ್ನು ಕಟ್ಟಿದ್ರೆ ಪರಿಣಾಮದಲ್ಲಿ ನಿನ್ನದ್ದಾಗಿರುವಂತಹ ಯೋಜನೆಗಳನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಉತ್ತರ ಇಷ್ಟೇ, ನನ್ನ ಮಾತುಗಳು ನಿನ್ನ ಅಪ್ಪ ಹಂಸಧ್ವಜ ಭೂಪತಿ ಅವನಿಗೆ ಸಾಧಾರಣ ಅರ್ಥ ಆದೀತು, ಅವನನ್ನು ಕರೆಸಿಕೊಡು. ಅವನ ನೆಲೆ ಹತ್ತಿರ ಇಲ್ಲ ನೀನು, ಹೌದಾ? ಅವನ ಕಾಲಿನ ಹತ್ತಿರ ನೀನಿಲ್ಲ.
ಆಹಾ. ಅವನಿಗೆ ಧರ್ಮದ ಎತ್ತರ ಉಂಟು. ಆ. ಆದ್ದರಿಂದ ಹೇಳಿದ್ದು ನೀನು ಕೆಳಗೆ ಆದರೆ ಅವೆಲ್ಲ ಬರ್ಲಿಕ್ಕಿಲ್ಲ. ಸರಿ. ಮಾತ್ರ ಅಲ್ಲ ಮತ್ತೆ ಸಾರಿ ಹೇಳುವುದು, ನೀತಿ ಹೇಳುವುದು. ಹೌದು. ಈಗ ಪ್ರದ್ಯುಮ್ನ ನಾನು ಸತ್ತಿದ್ರೆ ಈ ನೀತಿಯಲ್ಲಿ ಉಂಟು. ಇಲ್ಲ ಪ್ರದ್ಯುಮ್ನ ನಾನು ಸತ್ತಿದ್ರೆ ಇಲ್ಲ. ಭೂತಳದಲ್ಲಿ ರಾಜನೀತಿಯಲ್ಲಿ ತಪ್ಪಿದವ ಅರ್ಜುನ ಅಂತ ಹಾಗಲ್ಲ. ಯಾಕಾಗುದಿಲ್ಲ? ಅರ್ಜುನ ಬರುವಾಗ ಅರ್ಜುನನಿಗೆ ಅರ್ಜುನ ಪಾತ್ರದ ರಾಜನೀತಿಗೆ ಅರ್ಜುನನು ಇಲ್ಲ, ರಾಮನು ಇಲ್ಲ. ಉಂಟು. ರಾಜನೀತಿಗೆ ರಾಜನ ಕುಲವೇ ಮಾತ್ರ ಇರುವುದು. ನೋಡು. ಆದ್ರಿಂದ ಹೇಳಿದ್ದು ಪ್ರದ್ಯುಮ್ನ ಎದುರು ವಿಷಕೇತು ಎದುರು ಸತ್ತಾಗ ರಾಜನೀತಿ ಸಾಯ್ತಿತ್ತು. ಹಾಗಾದ್ರೆ ಇಲ್ಲ. ಅದು ಈಗ ಸಾಯುವುದು. ಅದು ಮೊದಲು ಹೇಳ್ಬೇಕು. ಧರ್ಮರಾಯ ಪೂಜಿಸಿ ಬಿಟ್ಟಿರುವಂತಹ ಕುದುರೆಯ ಗುರುತರವಾದ ಹೊಣೆಗಾರಿಕೆಯನ್ನು ಹೊತ್ತು ಬಂದವ ಆ ಹೊಣೆಯಿಂದ ಪ್ರದ್ಯುಮ್ನನು ಬಂದವ. ಅರ್ಜುನ ವಿಷಕೇತು ಬಂದದ್ದು ಅದೇ ವೇಳೆಯಿಂದ. ಅರ್ಜುನನಿಗೆ ನೀನು ದರ್ಶನಿದ್ರೆ ಬರ್ಲಿಕ್ಕಿಲ್ಲ. ಆದ್ರಿಂದ ಹೋಗುಗಳಿರುವುದು ಅರ್ಜುನನಿಗೆ. ನಿನಗೀಗ ನನ್ನ ಮಾತನ್ನು ನೀನು ಕೇಳಿ ನಿನ್ನ ಅಪ್ಪನನ್ನು ಕರೆಸ್ತೀಯಾ? ಯಾರ್ದು? ನಿನ್ನ ಅಪ್ಪನನ್ನು ಕರೆಸ್ತೀಯಾ? ಏನಂತ ದೊಡ್ಡ ಸಂಗತಿ ತಮಾಯಿಸಿದ್ಯಾ? ಮತ್ತೆ ನಮಗೆ ಪ್ರಜೆಗೊಬ್ಬರಿಗೆ ನಡೆಯದೆ ಎನ್ನಳು ಸೆಳಸಿ ಬಯಸದೆ ಇದನೊಂದನು ಕರೆಸೆನ್ನುವರೆ ದುರಾದಿ ನನ್ನದು ಉಪ್ಪರಿಗೆ ಆಗಿದ್ದ ನನ್ನದೇ ಇರ್ಲಿಕ್ಕೆ ಆಗಿಲ್ಲ. ಮೇರು ಬರುತ್ತದಂತ ಅಪ್ಪ ನಿನ್ನನ್ನು ಏರ್ಲಿಕ್ಕೆ ಆಗುವುದಿಲ್ಲ ಅಂತಂದ್ರೆ ಮಾತಲ್ಲ. ಮುಟ್ಲಿಕ್ಕೆ ಆಗುವುದಿಲ್ಲ. ನಿನಗೆ ಏರುವುದಕ್ಕೆ ಅನರ್ಹ ಅಂತ. ನಿನಗೆ ಮುಟ್ಲಿಕ್ಕೆ ಆಗುದಿಲ್ಲ ಅನ್ನೋದು. ಎಂತದು ಮುಟ್ಲಿಕ್ಕೆ ಮುಟ್ಲಿಕ್ಕೆ ಆಗುದಿಲ್ಲ ಅನ್ನೋದು. ಆಗ್ತದೆ ಅಂತ ಆದ್ರೆ ನಿನ್ನ- ಮುಟ್ಟಿ ತೋರಿಸು, ಎಂತದು? ಮುಟ್ಟಿ ತೋರಿಸು. ತೋರಿಸು. ಎಂತದು? ಭೂಪಾಲ ಗೊಂಡಿಸುವ ಮನೆಗೆ ಭೂಪಾಲಕರುಣ ಸುಧನ್ವನೆ. ಏನು? ಕೇಳಪೇಕ್ಷಿಸುವೆ ಧುರವ ಸುಮ್ಮನೆ. ಯುದ್ಧಾಂಗಣದಲ್ಲಿ ಸುಮ್ಮನೆ ಪ್ರಾಣ ಬಿಡಬೇಡ. ಹಲ ಹಸುಳೆ ಹೋಗ ಹಿಂದೆ. ಮಾಡಿದ ಕ್ಷಣಗಳ ಸೆನ್ನೋಡು ಕಾಲೇಸು ವಾರಿದಾಕ್ಷ ತಾವರ ಭೂಮಂಡದೊಳಗೆ ಇರುವುದಲ್ಲ. ಅವರ ಭಕ್ತ ಸಂತತಿ ಅದಕ್ಕೆ ತಾಗಿದ್ರೆ ನಿನ್ನೊಟ್ಟಿಗೆ ನಾನು ಇದ್ದೇನೆ. ತಾಗದಂತ ರಕ್ಷಿಸಿದ್ರೆ ನಿನ್ನೊಟ್ಟಿಗೆ ನಾನು ರಕ್ಷಿತೇನೆ. ತಾಗುವಂತ ಹೊಡೆದ್ರೆ ನಿನಗೆ ಬಿದ್ದಾಗ ನನಗೂ ಬೀಳ್ತದೆ. ಈ ಸಮಗ್ರವಾದ ಪ್ರಜ್ಞೆ ಇದ್ದದರಿಂದ ನೀನು ಮಾತ್ರ ಗೆಲ್ಲಬೇಕು ಅಂತಿದ್ರೆ ನನಗೆ ಕರುಣೆ ಇಲ್ಲದಂತೆ ನಿನ್ನನ್ನು ಅನುಗ್ರಹಿಸುವ ಆ ವಾರಿದಾಕ್ಷರ ದೃಷ್ಟಿಯನ್ನು ಸೀಮಿತವಾಗಿಸಿ ಸಾಧ್ಯ ಆದರೆ ಕರೆದು ರಥದ ಮೂತಿಯಲ್ಲಿ ಕುಳ್ಳಿರು. ಈ ಕುಳ್ಳಿರಿಸಿದ್ರು ಇಲ್ಲದಿತ್ತು ನಾ ಹೊಡೆಯುವುದೇ ಆಗದಿರ್ಲಿಕ್ಕೆ ಎಚ್ಚರಿಕೆ. ನಿನ್ನ ಯುದ್ಧಕ್ಕೆಲ್ಲ ಅಷ್ಟು ಬೇಕಾ? ನೀನು ಎಷ್ಟು ಬೇಕು ಅಂತ ನೀನೇ ತೀರ್ಮಾನ ಮಾಡು. ಚಿಲ್ಲರೆಯವನು ನೋಡುವ ತೆಗಿ. ಹಾರಿಸಿದ ರಥದಲ್ಲಿ ಸಾರಥಿ ಸತ್ತು ಬಿದ್ದಿದ್ದಾನೆ. ಎಂತದ್ದು ಚಿಲ್ಲರೆ. ಅದಕ್ಕೆ ಅರ್ಥ ಏನಂತ ಹುಡುಕು ಶಬ್ದ ಕೊಟ್ಟಿದ್ದಾನೆ. ದೇವ ಕೃಷ್ಣ ನೀನು ನಮ್ಮ ಭಾವನೆನದು ನಂಬಿ ಜಗದೇಯೇ ಭಾವ ಕೃಷ್ಣ ದೇವ ಕೃಷ್ಣ ಕೋವಿದ ವಿಶ್ವವನ್ನು ಬಿಡಿದು ಜೀವಿಸಿದೆವಲ್ಲಯ್ಯ ಕೋವಿದ ವಿಶ್ವವನ್ನು ಬಿಡಿದು ಜೀವಿಸಿದೆವಲ್ಲಯ್ಯ ಮುಂದಿನ ನೀ ವಿರೋಧಿಯೊಡನೆ
ಹೀಗಾಗುವುದು ಸ್ವಾಭಾವಿಕ. ಈ ದೊಡ್ಡ ದೊಡ್ಡ ಮನೆತನದವರಿಗೆ ಇಂಥದ್ದೆಲ್ಲ ಆಗಾಗ ಆಗ್ತಾ ಇರ್ತದೆ. ಯಾಕಂದ್ರೆ ಮನೆತನ ದೊಡ್ಡದು ನೋಡಿ. ಒಂದೊಂದು ಪ್ರಸಂಗದಲ್ಲಿ ಒಬ್ಬೊಬ್ಬರನ್ನು ದೊಡ್ಡದು ಮಾಡ್ಲಿಕ್ಕೆ ಏನೆಲ್ಲ ಬರೆದು ಹಾಕ್ತಾರೆ ಅಂತ. ಇಲ್ಲದೆ ಇದ್ರೆ ಹಸ್ತಿನಾವತಿಯ ವೈಭವದ ಅರ್ಜುನ ಇರಲಿ, ಚಿತ್ತಿ ಚಂಪಕಾವತಿ ಪರ್ವತದ ತಪ್ಪಲಲ್ಲಿ ತುಂಡು ತುಂಡು ಅಲ್ಲಲ್ಲಿ ಉಂಟು ಭೂಮಿ. ಅದರಲ್ಲಿ ಒಬ್ಬನ ಮಗ ಹಂಸಧ್ವಜ, ಧರ್ಮರಾಯನ ಎತ್ತರ ಉಂಟು. ಈ ಒಳ್ಳೆ ಕೆಸರು ಮಣ್ಣು ತಿಂದು ಸೊಕ್ಕಿದ ಎರೆಹುಳ ನಾವು ಹರಿದಾಡುವ ಜಾತಿಯವರು ಅಂತ ಹೇಳಿದ ಹಾಗೆ ಏನು ಮಾಡುವ ಹೇಳಿ. ಆದರೂ ಕೃಷ್ಣ ಮಾತ್ರ, ಬೇರೆ ಯಾರು ಇಲ್ಲ. ಕೃಷ್ಣ ಗೋವಿಂದ ಅಚ್ಯುತ ಕೇಶವ ಮುಕುಂದ ಮುರಳೀಧರ. ಬಂದ ತತ್ಕ್ಷಣದೋಳಲ್ಲಿಗೆ ಗೋವಿಂದ ನಲಿದು ಬಂದ ತತ್ಕ್ಷಣದೋಳಲ್ಲಿಗೆ ಅಶಕ ಮುಖ್ಯ ಮುನೀಶ್ವರರು ಲಾಲಸ್ಯವಿಲ್ಲದೆ ತಾವು ಮಾಡುವ ಧ್ಯಾನಕ್ಕೆ ನಿಜವಿಧಿ ಪವರ ಬ್ರಹ್ಮನ ಪಾರ್ಥಕ್ಕೆ ವರ್ಷ ನಿಲ್ಲುವ ನಿರ್ಧರಿಸುವ ಬಂದ ತತ್ಕ್ಷಣದೋಳಲ್ಲಿಗೆ ಬಳಿಕ ಚರಣಕ್ಕೆ ಮಣಿದ ಪಾರ್ಥನ ಸೆಳೆದು ಬಿಗಿದ ಪುತಾಯಿ ತಾರ ಪ್ರದೊಳಗೆ ಕುಳಿತ ಸ್ವಗಣ ವಾಘೆಯ ಕೊಂಡನ ಹರಿಯು ಕ್ಷಣದ ಸೋಲೆನ್ನುವುದು ಧರ್ಮರಾಯನ ಮುಖದಲ್ಲಿಯೂ ಕೂಡ ಮ್ಲಾನತೆಯ ರೇಖೆಯಾಗಿ ಎದ್ದು ಕಂಡಿತು. ಒಬ್ಬ ಲೆಕ್ಕ ಮಟ್ಟಿಗೆ ಸಾರಥಿ ಇದ್ದ. ಹಾ, ಅವ ಹಾಗೆ ಎಣಿಸಿ 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 ಇತ್ತೀಚೆಗೆ ಅವನ ಶ್ವಾಸವೇ ಕಡಿಮೆ ಉಂಟು, 100ರಲ್ಲಿ 30 ಮಾತ್ರ ಓಡುವುದು ಅಂತ ಹೇಳಿದ್ರು. ಸರಿ, ಸತ್ಯ. ಭಕ್ತಿಗೆ ಅಂತ ತಂದ್ರೆ ವ್ಯತಿಸಿಸುವುದರಲ್ಲಿ ಅವನಿಗೂ ಅರ್ಥ ಆಯ್ತು, ನಾನಿದ್ದು ಪ್ರಯೋಜನ ಇಲ್ಲ. ದೇವರು ಕೂತುಕೊಳ್ಳುವ ಜಾಗದಲ್ಲಿ ನಾನು, ದೇವರು ಕೂತುಕೊಳ್ಳುವ ಜಾಗದಲ್ಲಿ ನಾನು. ಹೌದಾ? ಕೆಲವರು ದೊಡ್ಡ ದೊಡ್ಡ ವೇಷಧಾರಿಗಳು ರಜೆ ಮಾಡಿದ್ರೆ, ಪಾಪ ಸಣ್ಣವರು ಮಾಡಿದ್ರೆ ಅವರು ತನ್ನು ನಾನು ಮಾಡುದು, ಮತ್ತೆ ಅವರದ್ದು ಇಲ್ಲ ಇವರದ್ದು ಇಲ್ಲ, ಮತ್ತೆ ಇವರು ಹೊತ್ಕೊಂಡು ಹೋಗುದು. ಇದರಿಂದ ಅವನ ಪ್ರತಿಭೆಯ ಮೇಲೆ ಕಲ್ಲಿಟ್ಟಾಗಿ ಆಗುವುದೇ ಹೊರತು ವಿಚಾರಿಸುವುದಲ್ಲ. ಒಟ್ಟು ಆಯ್ತಲ್ಲ. ಹಾಗೆಂದು ಆಲೋಚಿಸಬೇಡ. ನಿನ್ನ ಬದುಕಿನ ಸಾರಥಿ ನಾನು, ನಿನ್ನ ರಥದ ಸಾರಥಿಯೂ ನಾನು. ಪಾಂಡವ ಪಂಚಕರಣ ಪ್ರಾಣಗಳಲ್ಲ. ಸ್ವಾಮಿ, ನೀನು ಮಾತಾಡಿದಕ್ಕೆಲ್ಲ ಅರ್ಥ ಹೇಳಿದ. ಹೌದಾ? ಹಾಗಾದ್ರೆ ನೀನು ಅಲ್ಲ, ನಿನ್ನಿಗೆಲ್ಲ ಅಂತ ಅರ್ಥ ಕೇಳಿಕೆ ಅಭ್ಯಾಸ ಇರಲಿಲ್ಲ. ನನಗೆ ಗೊತ್ತಿಲ್ಲ ಸ್ವಾಮಿ. ಬಿಡು, ನಾವು ಹೊತ್ತದ ಆಲೋಚನೆ ತಿರುಗಾಟ ಈವರೆಗೆ ಉಂಟು, ಅವನಿಗೆ ಹೇಳಿ. ಅವನ ಸಮಯ ನಾವು ನಿರ್ಣಯ ಮಾಡುವ. ನೀನು ಯೋಚನೆ ಮಾಡಬೇಡ. ರಥದಷ್ಟಗಳ ವಾಘೆಯನ್ನು ಹಿಡಿದಿದ್ದೇನೆ, ಚಮ್ಮಟಿಗೆ ಹಿಡಿದಿದ್ದೇನೆ. ರಥ ಮಾಡಲು ಹರುಷದಿ ಬಿಲ್ಡು ಕಿಡಿದುರಿ ನಮಿಸಿ ಕೃಷ್ಣ ಜಯ ಜಯ ಹಿಂದು ಗೆಡೆದುರೆ ನಮಿಸಿ ತನ್ನಯ ಗಂಡು ತನಗಿದು ಸಾಕು ತಾ ಕೈಗೊಂಡ ಕೆಲಸವ ಜಯ ಜಯ ವಸುದೇವ ಸನಾತನ ವಸುದೇವಾತ್ಮಜಾನಂದ ಲೀಲಾಮಾನುಷ ವಿಗ್ರಹ. ಆಹಾ ಆಹಾ, ವಿಶಾಲ ಕೋಟಿಗಳು ಬಳಗುವುದನ್ನು ಕಂಡಾಗ ರಣೋತ್ಸಾಹ ಭರಿತವಾಗಿ ಮತ್ತೆ ಅವನು ವೀರಾತೆ ಎದುರಿಸುವುದಕ್ಕೆ ಮೇಲೆದ್ದು ಬಂದು ನಿಂತು ನೋಡಿದರೆ ಆತನ ತಾಕದಲ್ಲಿ ವಿರಾಜಿತನಾದಂತಹ ನೀಲಮೇಘ ಶ್ಯಾಮನನ್ನು ಕಮಲೀಯ ಕಾಯಕಾಂತಿಯನ್ನು ಹೊಂದಿದಂತಹ ಆ ನಳಿನದಯಾತಾಕ್ಷನನ್ನು ಕಾಣ್ತಾ ಇದ್ದೇನೆ. ಯಾರನ್ನು ಕಾಣುವುದಕ್ಕಾಗಿ ನನ್ನ ಅಪ್ಪ ತನ್ನ ಬದುಕಿನ ವ್ರತವನ್ನು ಮುನ್ನಡೆಸ್ತಾ ಬಂದರು. ಯಾರನ್ನು ಕಾಣುವುದಕ್ಕಾಗಿ ಹೆತ್ತ ಕುಡಿಯನ್ನಾದರೂ ರಣಕಣಕ್ಕೆ ಧುಮ್ಮಿಕ್ಕುವುದಕ್ಕೆ ಅಮ್ಮ ಅನುಮತಿ ಕೊಟ್ಟು ನಿಂದಳು. ಯಾರನ್ನು ಕಾಣದೆ ಬೆನ್ನು ಹಾಕಿ ಬರಬಾರದೆಂಬಂತಹ ಆಗ್ರಹವನ್ನು ವ್ರತದಂತೆ ಹೊಂದಿದಂತಹ ಸೋದರಿಯ ಶುಭಾಶೀರ್ವಾದವನ್ನು ಹೊಂದಿ ಬಂದನು. ಯಾರನ್ನು ಕಾಣುವುದಕ್ಕಾಗಿ ತನ್ನ ಮಾಂಗಲ್ಯ ಸ್ವರೂಪಿಯಾದಂತಹ ಪತಿ ಅವನನ್ನೇ ಬಿಟ್ಟುಕೊಟ್ಟು ಪ್ರಭಾವತಿ ತ್ಯಾಗಮೂರ್ತಿಯಾಗಿ ಮೆರೆದಾಡಿದರು. ಅವರೆಲ್ಲರ ತ್ಯಾಗ, ಬಯಕೆ, ಹಾರೈಕೆಗಳು ಒಗ್ಗೂಡಿ ಇದೋ ಮೈವೆತ್ತು ನಿಂತಂತೆ ಕೃಷ್ಣನನ್ನು ಕಾಣ್ತಾ ಇರಬೇಕು ಅಂತಾದರೆ ಕೇಳಿ ಇರುವ ಉದಾಹರಣಾದವರಲ್ಲಿ ನಾಳಿ ನಿಳೀನಾದರು ಧೂಳಿ ಧೂಮಲ ಕಾಂತಿ ಮುತ್ತಲವರ ವ್ಯಾಸಂಗಿ ಬಿದ್ದಾಚರನು ರಾಳಿ ಕಾಯಕವಚನ ನವಘನ ಶ್ಯಾಮನ ಕೊಡ ತಿಕ್ಕಿಡಿ ಪಾಣಿ ನಂದರ ಪಿಂಗಳ ಅಂಬರಧರನ್ ಗೋಪಾಲ ಬಾಲಂಭಜೆ ಸಾಕು. ನಾನು ಗಂಡುತನದಿಂದ ಕೈಗೊಂಡಂತಹ ಕೆಲಸದಲ್ಲಿ
ದೈವ ಪ್ರೀತಿ ಸಂಪಾದಿಸಿದ್ದೇನೆ, ದೈವವೇ ನಮ್ಮ ನೆಲಕ್ಕೆ ಕಾಲೂರಿ ನಿಂತು ಮೈವೆತ್ತು ನಗಾಡ್ತಾ ಉಂಟು ಅಂತ ಆದರೆ ಪೌರುಷದಿಂದಲೇ ಪುರುಷ ಪ್ರಯತ್ನದ ಮೂಲಕವಾಗಿ ಒಬ್ಬಾತ ಸಾಧಿಸುವುದರಲ್ಲಿ ಗರಿಷ್ಠವಾದದ್ದನ್ನು ಉತ್ತಮೋತ್ತಮವಾದದ್ದನ್ನು ಸಾಧಿಸಿದಂತಹ ಸಂತೃಪ್ತಿಯಲ್ಲಿದ್ದೇನೆ. ಆದರೆ ಬಂದವನೇ ನಸುನಗುತ್ತಾ ಚಮ್ಮಟಿಗೆಯನ್ನು ಹಾಗೆಯನ್ನು ಹಿಡಿದು ಪಾರ್ಥರಥಾಗ್ರದಲ್ಲಿ ಕುಳಿತದ್ದನ್ನು ಕಂಡಾಗ ಎರಡು ಮಾತು ಆಡದಿದ್ದರೆ ಇದು ತನಕ ಅವರನ್ನು ಭರಿಸಿ ಪ್ರಯೋಜನ ಇಲ್ಲ ಅಂತ ಆಗ್ತದೆ. ಸ್ವಾಮಿ ಸ್ವಾಮಿ ವಂದಿಸಿದೆ ಗೋವಿಂದ ಎಂದನಾಗ ಶ್ರೀ ಗೋವಿಂದ ಎಂದನಾಗ ಸತವ ಶ್ರೀ ಗೋವಿಂದ ಲಾಲಿಸು ಸತತ ಕುಂತಿ ನಂದನರ ಪಾಲಿಸುವಿ ಅಪಜಯ ಪೋದ ದೊಡನೆ ಗೋವಿಂದ ಗೋವಿಂದಾಪತಿ ಗೋಶಬ್ದ ಪ್ರತಿಪಾದ್ಯವಾದ ಸರ್ವಸ್ವಾಧಿಪತಿಯಾದಂತಹ ನೀನು ಕುಂತಿ ನಂದನರನ್ನು ಸತತವ ಅಪಜಯ ಹೊಂದದೆ ಪಾಲಿಸುವೆ ಎಂಬಂತಹ ನಿಗದಿಯನ್ನು ಹೊಂದಿದರು. ಅಂದರೆ ಹೊಂದಿದ ಅಪಜಯವನ್ನು ಅಪಜಯ ಅಂತಲೇ ಲೋಕ ಸ್ಥಿರೀಕರಿಸುವುದಕ್ಕೆ ಮೊದಲು ನೀನು ಬಂದು ಅದನ್ನು ಸುವಿಜಯವಾಗಿ ಪರಿವರ್ತಿಸಿ ವಿಜಯಾಭಿಧಾನವನ್ನು ಹೊತ್ತವನ ವ್ಯಕ್ತಿತ್ವ ಸಮರ್ಪಕವಾದದ್ದು ಉನ್ನತೋನ್ನತವಾದದ್ದು ಅಂತ ಸ್ಥಾಪಿಸುವಲ್ಲಿ ಇದು ತನಕ ಶ್ರಮಿಸಿದ್ದು. ಅಷ್ಟು ವಿಶ್ವಾಸ ಇದ್ದರೂ ಕೂಡ ನೀನು ಬಂದ ಮೇಲೆ ಆಗ ಸಾರಥಿಗೂ ಅವನಿಗೂ ಬಿದ್ದ ಬೆಟ್ಟಿನಿಂದ ಮುಖ ನೋಡು ಹಾಗೆ ಉಂಟು. ಆ ಮುಖದಲ್ಲಿ ಕಾಂತಿ ಇನ್ನೂ ಬರಲಿಲ್ಲ ಅಂತ ಆದ್ರೆ ಕೃಷ್ಣನು ಗೆಲ್ಲಿಸುವುದಿಲ್ಲ ಅಂತ ಎಲ್ಲಿಯೋ ಒಳಗಿನಿಂದ ಅನುಕು ಕೂತಿದನು. ಕೃಷ್ಣ ಬಂದ ಮೇಲಾದ್ರೂ ಗೆಲ್ಲುತ್ತೇನೆ ಅಂತ ಅವನಿಗೆ ಭರವಸೆ ಇದ್ದರೆ ಅವಾಗ ಹೇಳಿದ ಈ ಯುಗದಲ್ಲೇ ಪ್ರಾಣ ಅಂತ. ಪ್ರಾಣ ಬೇರೆ ಜೀವ ಬೇರೆ. ಪ್ರಾಣ ಯಾವಾಗ ಬೇಕಾದ್ರೂ ನಿಮಗೆ ಒಳಗೆ ಬರ್ತದೆ ಹೊರಗೆ ಬರ್ತದೆ. ಪ್ರಾಣ ಅನಿವಾರ್ಯ ಜೀವನಿಗೆ, ದೇವರಿಗಲ್ಲ. ಆದ್ದರಿಂದ ದೇವ ಜೀವ ಧರಿಸಿದ್ದು ಪ್ರಾಣಾಧಾರದಲ್ಲಿ ಅಲ್ಲ. ಈ ಮರ್ಮ ತಿಳಿಯದೆ ನಾವು ಪ್ರಾಣ ಅಂತ ಹೇಳಿದವರು ಇನ್ನಾದ್ರೂ ಪ್ರಾಣ ಬಿಡುವ ಮೊದಲು ಗೆಲ್ಲುವ ಬೇಕುಂಟು ಅಂತಾದ್ರೆ ಕೃಷ್ಣನಾಯನ ಭಕ್ತನಲ್ಲ. ಮಧ್ಯಪಥದಲ್ಲಿ ಕೊಂಡರಿಸಾಗಿದ್ದೆ ನಿನ್ನ ಕೃಷ್ಣನ ಮತವಲ್ಲದೆ ಪ್ರವಿಸಿ ನುಡಿದ ಭಾಷೆಯು ಜಯದ್ರತನ ಕಥೆ ಬಂದು ಕಲಿದಲ್ಲ. ಅತಿ ಸತ್ಯ ಸಂದ ಸೂನಿತು ಸಾಗಸಿಗ ನೀತ ಮುಗಿಸುವುದೇನು ಇಷ್ಟೊತ್ತಿಗೆ ಮುಗಿಬೇಕಿತ್ತಲ್ಲ, ಯಾಕೆ ಮುಗಿಸ್ಲಿಲ್ಲ? ಅದು ಆಗಿನವರು ಉದ್ದ ಮಾಡಿದ್ದಾರೆ ಹತ್ತಿನ ಜನ. ಮತ್ತೆ ಅಲ್ಲ ನಿನ್ನ ಪ್ರಯೋಗ ಏನು ಕಡಿಮೆ ಇತ್ತು ಅಂತ ಹೇಳುವುದಾ? ಅಲ್ಲ ನಿನ್ನ ಪ್ರಯೋಗ ಕಡಿಮೆ ಇತ್ತ ಅಂತ. ಈಗ ಹರನೊಂದಿಗೆ ಕಾದಾಟ ಮಾಡಿದ ಅಸ್ತ್ರಗಳೇ ಅಲ್ವ ಸುಧರ್ಮನ ಮೇಲೆ ಈ ಪ್ರಯೋಗ ಮಾಡಿದ್ದು. ಹೌದು. ಈಗ ಇವನ ಮೇಲೆ ಅದು ಯಾವುದೇ ರೀತಿಯಾದ ಪ್ರಯೋಗದಲ್ಲಿ ಫಲ ಕೊಡ್ಲಿಲ್ಲ ಅಂತಾದ್ರೆ ಮತ್ತೆ 3 ಬಾಣದಲ್ಲಿ ಕೊಲ್ಲುವುದು ಹೇಗೆ ಅಂತ ನೀನು ಸ್ವಲ್ಪ ಯೋಚನೆ ಮಾಡಬೇಕು. ಸಾಯಲಿಕ್ಕೆ 3 ಬೇಕು ಅಂತ ಇಲ್ಲ, ಒಂದೇ. ಆಗ 100 ಬಿಟ್ಟಿದ್ದಿ, ಈಗ ನೀನು ಯಾಕೆ ಒಂದು ಬಿಟ್ಟದಲ್ಲಿ ಸತ್ತದ್ದು? ಈಗ ಅವ ಬಹುಶಃ 101 ಸಾಯಲಿಕ್ಕೆ ಬಿಟ್ಟ 100ರಲ್ಲಿ ನೀ ಕೊಡುವ 3 ಉಂಟಾ? ಇಲ್ಲ, ಇದು ಪ್ರತ್ಯೇಕ 3. ಪ್ರತ್ಯೇಕ 3. ನೀನು ಬಂದ ಮೇಲೆ ನಿನ್ನ ಸಾರಥ್ಯದಿಂದ ಕೃಷ್ಣ ಸಾರ ಆಗ ಹೇಳಿದ್ದಾನವ, ಈಗ ಕೃಷ್ಣ ನನ್ನನ್ನು ಗೆಲ್ಲಬೇಕು ಅಂತಾದ್ರೆ ನೀನು ಕೃಷ್ಣನನ್ನು ಭರಿಸು. ಹೌದು. ಈಗ ನೀನು ಬಂದಿದ್ಯಲ್ಲ, ಕೃಷ್ಣ ಸಾಕಾಗ್ತದೆ. ಈಗ ನೀನು ಅವನಿಗೆ ಅಧೀರನಾಗಿದ್ದನ್ನು ಒಪ್ಪಿದ್ದ ಅಥವಾ ನಿನ್ನ ಸ್ವಂತಿಕೆಯಲ್ಲಿ ಕರೆದದ್ದು? ನನ್ನ ಸ್ವಂತಿಕೆಯಲ್ಲೇ ಕರೆದದ್ದು. ಜಾಗ ಖಾಲಿಯಾಗಿತ್ತು ಅಷ್ಟೇ. ಅಂದ್ರೆ ನಾನು ಖಾಲಿಯಾದ ಜಾಗದಲ್ಲಿ ಕೂತ್ಕೊಳ್ಳಿ. ಅಲ್ಲ, ನೀನು ಬಿಟ್ಟುಕೊಟ್ಟ ಜಾಗದಲ್ಲಿ ಯಾರೊಬ್ರು ಕೂತಿದ್ರು ಬಿಡು. ಅದೀಗ ನೀನು ಬೇಕು ಅಂತಲೇ ಕೊಂಡದ್ದವನು. ಹಾಗಲ್ಲ, ನಿನಗೆ ಕೆಲವು ಸಲ ಬರ್ಲಿಕ್ಕಾಗುವಾಗ ನೀನು ಯಾರಿಗಾದರೂ ರಜೆ ಕೊಡುವ ಹಾಗೆ ನೀನು ಮಾಡಿದಿಷ್ಟೇ. ನಿನಗೆ ಅಪಪ್ರಚಾರ ಮಾಡಲಿಕ್ಕೆ ಇಲ್ಲ, ಇದು ಸರಿ ಉಂಟು ಪ್ರಚಾರ, ಇದು ಅಪಪ್ರಚಾರ. ಬಹುಶಃ ನಿನಗೆ ಬರ್ಲಿಕ್ಕುಂಟು, ಹಾಗಾಗಿ ವ್ಯತಿಸಿಸುತ್ತಾನಲ್ಲಿ ಧರ್ಮರಾಯ ವ್ಯತಿಸಿದ. ಇಲ್ಲಿ ಏನೋ ಆಗ್ತದೆ ಅಂತ ನಿನಗೆ ಗೊತ್ತಾಯ್ತು. ನಾನು ಕರೆದೆ, ನೀನಲ್ಲಿಂದ ಹೊರಟೆ, ಎಲ್ಲಿ ಕೂತ್ಕೊಳ್ಳುವುದು, ಅವನನ್ನು ತೆಗೆದು ಬಿಡುವ ಅಂತ ಹೇಳಿದೆ.
ಅದೇನೇ ಇಲ್ಲಿ ವಿಚಾರ ಅದಲ್ಲ. ನಾ ಹೇಳುವುದೇನು ಗೊತ್ತಾ, ಕೃಷ್ಣ ಬಂದ ಬಳಿಕ ಈಗ ಇದಕ್ಕಿಂತ ಪೂರ್ವದಲ್ಲಿಯೂ ಪ್ರಾರ್ಥನೆಗೆ ಕೃಷ್ಣ ನಿರ್ದೇಶಕನಾಗಿ ಒದಗುವುದು. ನಾನು ಮಾತನ್ನಾಡುವ ಪೂರ್ವದಲ್ಲೇ ನೀನು 3 ಬಾಣದಿ ಕೊಲ್ಲುತ್ತೇನೆ ಅಲ್ಲದೆ ಇದ್ರೆ ನೆರೆಯೊಳಗೆ ಎತ್ತಿಗೆ ವಿಷರ ಗತ್ತಿಗೆ ಆ ಇಳಿವೆ ಅಂತ ಹೇಳಿ. ಈಗ ನೀನು ಇಳಿಯುವಾಗ ಕೈ ಕೊಡುವ ನನಗೂ ಅದು ಅಂಟಲ್ಪಡ್ತದೆ ಒಂದು ಅರ್ಥದಲ್ಲಿ. ಮತ್ತೊಂದೆಡೆಯಲ್ಲಿ ನೋಡಿದ್ರೆ ಇವ ಯಾರು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ನಾನು ಹೇಳಿದ ಮಾತು ನಿನ್ನ ಮಾತು, ನಿನ್ನ ಮಾತನ್ನೇ ನಾನು ಹೇಳಿದ್ದು. ಹೌದಾ? ಈಗ ನೀನು ಪ್ರತ್ಯೇಕ ನೀನು ಮಾಡು ಪ್ರತಿಜ್ಞೆ ಅಂತ ಹೇಳುವುದಕ್ಕಿಂತ ಮೊದಲು ನಾನು ಮಾಡಿದ್ರೆ ಒಳ್ಳೇದಲ್ವಾ? ಮಾಡಬೇಕು. ಹೌದು. ಈಗ ನೀನು ಹೇಳಿ ಆದ ಮೇಲೆ ನಾನು ದೊಡ್ಡ ಶಿಷ್ಯನ, ಈಗ ಮಾಡುವಾಗ ನಿನಗೆ ಹೆದ್ದ ಶಿಷ್ಯನ. ಯಾರಾದ್ರೂ ಪ್ರಪಂಚದಲ್ಲಿ ಹೇಗೆ ಹೇಳ್ತಾರೆ, ಹೇಳದೇ ಮಾಡುವವನು ಉತ್ತಮನು. ನಾನು ಉತ್ತಮ ಅಲ್ವಾ? ಮತ್ತೆ ಎಲ್ಲಾ ಪದಾರ್ಥಕ್ಕೂ ಒಂದೇ ಒಗ್ಗರಣೆ ಆಗುವುದಿಲ್ಲ, ಬೇರೆ ಬೇರೆ ಬೇಕಾಗ್ತದೆ. ಸಾಧಾರಣ ಪದಾರ್ಥಕ್ಕೆ ಒಗ್ಗರಣೆ ಬೆಳ್ಳುಳ್ಳಿದ್ದೇ. ಹೌದು. ಆದ್ರೆ ಪಾಯಸಕ್ಕಾಗುವಾಗ ಒಗ್ಗರಣೆ ಅಲ್ಲ, ರುಚಿ ಬರ್ಲಿಕ್ಕೆ ಸ್ವಲ್ಪ ತುಪ್ಪದಲ್ಲಿ ಒಂದು ಗೇರು ಬೀಜವನ್ನು ಸ್ವಲ್ಪ ಸುತ್ತ ಹಾಕ್ತಾರೆ. ಆದ್ರೆ ನೀನು ಎಲ್ಲ ಒಗ್ಗರಣೆಯನ್ನು ತಂದು ಪಾಯಸಕ್ಕೆ ಅದನ್ನೇ ಬಳಕೆ ಮಾಡಿದ ಹಾಗೆ. ಮತ್ತೆ ಕೆಲವು ಸಲ ಭಾವ ತಂದು ಕೊಡುವಾಗ ಒಂದು 2-3 ಸೌಟಿ ಇದ್ರೆ ಸಿಕ್ಕಿದ್ದನ್ನ ಹೌದು. ಹಾಗಂತ ಸ್ವಲ್ಪ ಅದು ತೊಳೆಯುವ ಪ್ರಯತ್ನ ಮಾಡ್ಬೇಕಲ್ಲ, ಒಳಗೆ ನೀರು ಬೇಕಲ್ಲ. ನೀರು ಮಾತ್ರ ಆಲೋಚನೆ ಮಾಡಲಿಲ್ಲ ಅಂತ. ನಾನು ಸಾರಿಗೆ ಮುಳುಗಿಸಿದ್ದೇನೆ ಸಾಕು. ಉಳಿದವರ ಹಾಗಲ್ಲ ಇವನು. ನೀನೀಗ ಸೈಂಧವರನ್ನು ಕೊಲ್ಲುವಾಗ ನಾನೇ ನಿನಗೆ ಬೇಕಾಗಿ ಮಾಯಾರಚನೆಯ ನಿರ್ಮಾಣ ಮಾಡಿದ್ದೇನೆ. ಇವ ಸೈಂಧವನ ಹಾಗಲ್ಲ. ಇವ ಹೇಗೆ ಗೊತ್ತಾ, ವೀರ ವೈಷ್ಣವನಿಂದ ವೀರ ವೈಷ್ಣವನಿವನು ನಿನ್ನಿಂದಲನ ಗೀತ ಸಾರ ಸದ್ಭಕ್ತನಾಗಿಗನು. ಮೇಲೆ ತಪ್ಪಿದ ನೀನು ಕಳಿಸಿದೆ ಅಗಡವಿನ್ನು ಸೈರಿಸಲದಂತೆ ನಾನು ಏಕಪತ್ನಿ ವೃತಸ್ಥರಾಗಿ ಬದುಕು ಕಂಡುಕೊಂಡವು. ನನ್ನನ್ನೇ ಅನವರತವು ಭಜಿಸುತ್ತಾ ಇರುವ ರಣಮುಖದಲ್ಲೇ ದೇವರನ್ನು ಕಾಣುತ್ತೇವೆ ಎನ್ನುವಂತ ಅಂಬೋಳಕ್ಕೆ ಒಪ್ಪಿದವು. ಏಕಪತ್ನಿ ವ್ರತಸ್ಥರೇ ಹೆಚ್ಚಿನವರು ಉಂಟಾದ್ರೆ ಹಾಗಿದ್ರೆ ನಾವು ನಿನ್ನನ್ನು ಬೇರೆ ಇಡಬೇಕು. ನೀನು ನನ್ನನ್ನು ಬಳಸಿಯೂ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಅದು ನಾನು ಯಾರನ್ನು ಮದುವೆ ಆಗಲಿಲ್ಲ, ನನ್ನನ್ನೇ ಮದುವೆ ಆಗ್ಲಿಕ್ಕೆ ಹುಟ್ಟಿದವರು ಇದ್ದಾರೆ. ಹೌದಾ? ಆದ್ರೂ ಮದುವೆ ಆಗತ್ತೆ. ಹೌದು. ಹಾಗತ್ತ ಇವ ಹಾಗಲ್ಲ. ಹೋದಲ್ಲಿ ಮದುವೆ ಆಗ್ಲಿಲ್ಲ, ನನ್ನ ಹಾಗೆ ಕದ್ದು ತರಲಿಲ್ಲ. ಹಾಗಾಗಿ ಇವನು ಮದುವೆ ಆದದ್ದು ಒಬ್ಬಳನ್ನು, ಅವಳೊಂದಿಗೆ ಸಂಸಾರಿಕ ಜೀವನವನ್ನು ಮಾಡಿದವನಿದ್ದಾನೆ. ಹೆಚ್ಚೇನು ಸತಿಯೊಂದಿಗೆ ಇದ್ದಂತ ಅವನನ್ನು ದರದರನೆ ಎಳೆತಂದು. ಮತ್ತೆ ಒಂದು ಭಾವ ಸಮಸ್ಯೆ ಅಂತ ತಿಳಿಸಬೇಡ. ವ್ಯಾಪಾರ ಮಾಡ್ಲಿಕ್ಕೆ ಗೊತ್ತಿದ್ದವನಿಗೆ ಎಷ್ಟು ಬೇಕಾದ್ರೂ ಅಂಗಡಿ ಮಾಡಬಹುದು. ಗೊತ್ತಿಲ್ಲ, ನಾವು ಒಂದೇ ಅಂಗಡಿಯಲ್ಲಿ ಇರ್ತಾರೆ, ಅದಕ್ಕೆ ನಾವು ಎಂತದ್ದು ಸಾಯುವುದು. ಹೌದು. ವ್ಯಾಪಾರ ಗೊತ್ತಿರುವವ ನೀನು, ಊರೆಲ್ಲ ವ್ಯಾಪಾರ ಮಾಡಿದ್ದಿ. ನಿನ್ನ ಅಂಗಡಿ ಎಷ್ಟು ಉಂಟು? ಆದ್ರೆ ಒಂದು ನನಗೆ ಯಾರು ಅಂತ ಪೂರ್ಣ ಪರಿಚಯ ಉಂಟು, ನಿನಗೆ ಪರಿಚಯವೂ ಸಿಕ್ಕುವುದಿಲ್ಲ. ಪರಿಸ್ಥಿತಿ ಹೇಳುವುದು ನಾನು. ಹಾಗಂದು ಇವನು ಸತಿಯ ಅಂತಃಪುರದಲ್ಲಿರುವಾಗಲೇ ಅವನು ಇಂದಿನ ದಿನಕ್ಕೆ ತಪ್ಪಿದ ಎನ್ನುವ ಕಾರಣದಿಂದ ಅಂಶಧ್ವಜ ಭೂಪತಿಯ ಮಗನನ್ನು ಧರಧರಣಿ ಎಳೆತಂದು ಹೆಣ್ಣೆಯ ಕೊಪ್ಪರಿಗೆ ಹಾಕುವಾಗಲೂ ಹರಿಯನ್ನೇ ಭಜಿಸಿದವನಿದ್ದಾನೆ. ನನಗೆ ಪ್ರಿಯ ಭಕ್ತನಿದ್ದಾನೆ. ಭಕ್ತಾಂತಕ ಅನ್ನುವಂತಹ ಬಿರುದ ನನಗೆ ಸಲ್ಲದು. ನಾನು ಭಕ್ತೋದ್ಧಾರಕನಿದ್ದೇನೆ. ನಿನ್ನ ನುಳುಹುವ ಬಿರುದ ಮುನ್ನವೇ ತಳೆದಿರ್ತೆ. ಅದು ಒಂದುಂಟಲ್ಲ, 2 ಕಣ್ಣಲ್ಲಿ ಒಂದು ಕಣ್ಣು ಹೋಗ್ತದೆ ಅಂತ ಇದ್ರೆ ಯಾವ ಕಣ್ಣು ಬೇಕು ಅಂತ ಆಯ್ಕೆ ನನಗೆ ಬಿಟ್ಟದ್ದಲ್ವ? ಈಗ ಭಕ್ತೋದ್ಧರಣ ಎನ್ನುವುದೇ ನಿನಗೆ ಬಿರುದು. ಅವನು ಭಕ್ತ, ನಾನು ಭಕ್ತ. ಈಗ ಇದರಲ್ಲಿ ಯಾರನ್ನು? ಇಬ್ಬರು ನನಗೆ ಬೇಕಾದವರೇ. ಈಗ ಒಂದು ಕಣ್ಣು ಹೋದ್ರು ಅಂಗ ಊನತೆ ಅಂತ ಹೇಳುವುದು, ಅಥವಾ ಅಂಗದಲ್ಲಿ ಹೆಚ್ಚಿನದು ಬಂದಾಗಲೂ ಅದನ್ನು ಅಂಗ ಊನತೆ ಅಂತ ಹೇಳುವುದು. ಈಗ ಉಭಯರೂ ನನಗೆ ಅತಿ ಪ್ರಿಯರಾದ ಕಾರಣ, 2 ಕಣ್ಣುಗಳನ್ನು ಉಳಿಸಿಕೊಳ್ಳಬೇಕಾದ ರೆಪ್ಪೆ ನಾನಾದ ಕಾರಣ. ನೀನು ಕೆಲವು ಸಲ ಉಂಟಲ್ಲ, ಮನುಷ್ಯರಿಗೆ ಅರ್ಥ ಆಗದ ಹಾಗೆ ಮಾತಾಡುವುದಿಲ್ಲ. ನಿಮಗೆ ಮತ್ತೆ ಮಾತು ಸಿಕ್ಕದೇ ಇದ್ರೆ ನಮಗೆಲ್ಲ ಅರ್ಥ ಆಗದ ಹಾಗೆ ಬಿಡು. ನಾನೇನು ಮಾಡುವ ಅಂತ ನಾನು ಆಲೋಚನೆ ಮಾಡುವುದಿಲ್ಲ. ತಿಳಿದನು ನಿರ್ಣಯ ಚಿತ್ತದ ಮಾಳಿಕೆಯ ನಿಜದೊಲವ ಅಳೆಬದು ಕಾಯವು ಜಗದೊಳ ದುಡಿಯುವ ಕೀರ್ತಿಗಳು ತಿಳಿಗೆರು. ಅವನದು ಮೊದಲೇ ಗೊತ್ತಾಗಿದೆ, ಈಗ ನಿನ್ನ ಚಿತ್ತದ ಮಾಳಿಕೆ ಗೊತ್ತಾಗಿದೆ. ಅವನಿಗೂ ಅರ್ಥ ಆಗಲಿಲ್ಲ ನೋಡು, ನೀವು ಮಾತಾಡಿದ ಅವನಿಗೂ ಅರ್ಥ ಆಗಲಿಲ್ಲ. ಅವನಿಗೂ ಅರ್ಥ ಆಗಲಿಲ್ಲ. ಅವನದ್ದು ಏನಿಗೆ ಅರ್ಥ ಆಗಿದೆ ಗೊತ್ತುಂಟಾ? ಅವನಿಗೆ ಅರ್ಥ ಆಗದಿದ್ರೆ ಮನುಷ್ಯರಿಗೆ ಅರ್ಥ ಆಗುದಿಲ್ಲ ಅಂತ ಹೇಳುದು. ಅಂದ್ರೆ ಮಾತಾಡಿದವನ ಜತ ಪುತ್ತಾಗಲಿ ಅಂತ ನನಗೆ ತಿಳಿದೇನು ಚಿತ್ತ. ಒಂದು ನಿರ್ಣಯ ಮಾಡು, ಅವನಿಗೆ ಏನು ಅರ್ಥ ಅಂತ ನಿನಗೆ ಗೊತ್ತುಂಟ? ಯಾವುದು? ಅವನಿಗೆ ಏನು ಅರ್ಥ ಅಂತ ಅವ ಮನುಷ್ಯ ಇದು ಏನು ಗೊತ್ತಾ?
ನಮಗೆ ವಾಣಿಜ್ಯ ಕೇಂದ್ರಗಳನ್ನು ನಾಶ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ನಿಜವಾಗಿ ವಸ್ತುವನ್ನು ಯಾರು ಪೂರೈಸ್ತಾರೋ ಅವರನ್ನು ನಾಶ ಮಾಡ್ಲಿಕ್ಕಿಲ್ಲ. ಅದು ಬರೇ ವಾಣಿಜ್ಯ ಕೇಂದ್ರ. ಅದು ಪುಡಿಯಾದ್ರೆ ನಾಳೆ ಬೇರೆ ತೆರೀಲಿಕ್ಕೆ ಆಗ್ತದೆ. ಅಲ್ಲಿಗೆ ಬೇಕಾದದನ್ನು ಸಕಾಲದಲ್ಲಿ ಒದಗಿಸುವಂತಹ ಮೂಲ ನೀತಿ ಇದು ಅಂತ ಅರಿತದ್ದರಿಂದ ತಿಳಿದೇನು ನಿನ್ನಯ ಚಿತ್ತ ದುಮ್ಮಣಿಕೆ. ಆದ್ದರಿಂದಲೇ ಶೀಲೋನ ಪಾಂಡವ ಪಾಲಕರೆಂಬ ಬಿರುದನ್ನು ತೆಗೀಬೇಕು ಅಂತ ನನಗೆ ಅಪೇಕ್ಷೆ ಇಲ್ಲ. ಅವರನ್ನು ಹೇಗೆ ಬೇಕಾದ್ರೂ ನೀನು ಸಲಹು. ಆದರೆ ನನಗೆ ಸಾಲೋಕ್ಯ ನಿನ್ನನ್ನು ಕಾಣುವ ಯೋಗ ಇಲ್ಲಿ ಆಗಲಿ, ಪರದಲ್ಲಿ ಆಗಲಿ, ಅಧೋಲೋಕದಲ್ಲಿ ಆಗಲಿ, ಯುದ್ಧಲೋಕದಲ್ಲಿ ಆಗಲಿ, ಎಲ್ಲಿ ಹೇಗೆ ಆಗಲಿ ನಿನ್ನ ದರ್ಶನ ನನ್ನೊಬ್ಬನ ಸಂಕಲ್ಪ ಇದ್ದದ್ದು. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಜಗನ್ನಾಥ ಸ್ವಾಮಿ ನನ್ನ ನಯನ ಪಥಗಾಮಿ ಆಗಬೇಕು. ನನ್ನ ಕಣ್ಣ ಮುಂಭಾಗದಲ್ಲಿ ಅವನು ವಿರಾಜಿತನಾಗಬೇಕು. ಅವನನ್ನು ನೋಡ್ತಾ ನೋಡ್ತಾ ಇದ್ರೆ ಯಾವ ಸ್ಥಿತಿಯು ನನಗೆ ಸಖ್ಯ ಅಂತ. ಆ ನೀರು ನನ್ನಿಂದ ಕಳೆದು ಹೋಗದಂತೆ ಅವನಿಗೆ ಏನನ್ನು ನೀನು ಹೊಂದಿಸಿದ್ರು ನನಗೆ ಆಕ್ಷೇಪ ಇಲ್ಲ. ಅವ ಏನು ಭಾವಿಸಿದ್ದಾನೆ ಗೊತ್ತುಂಟ, ಅವನಿಗೆ ಏನಾದ್ರೂ ಸಿಕ್ಕಿದ್ರೆ ಕೊಡ್ಲಿಕ್ಕಿದ್ದವರು ನನಗೆ ಮಾತ್ರ ಕೊಡ್ಲಿಕ್ಕೆ ಅಂತ. ಅದನ್ನು ಮಾತ್ರ ನನಗೆ ಸುಳ್ಳು ಮಾಡ್ಲಿಕ್ಕಿದ್ದದ್ದು. ಅವ ಏನು ಪಡೆಯಬಾರ್ದು ಅಂತಿಲ್ಲ. ನನಗೆ ಕೊಟ್ಟ ಮೇಲೆ ಅವನಿಗೆ ಬಿಟ್ಟದ್ದಿಷ್ಟುಕೋ ನನಗೆ ಬೇಕಾದನ್ನು ಕೊಡು, ಬಿಡಿಸು. ರೋಷಭರಿತನೆ ಹುಡುಕಿರಲು ಕೃಷ್ಣ ಮುಲ್ಲ ಗೋವರ್ಧನಾಥಿಗೆ ತುಂಬಾ ಅವಸರ ಮಾಡಬೇಡ, ಮುಗಿಯುವಾಗೇ ಮುಗಿಯುತ್ತದೆ. ಅಲ್ಲ ಎಳೆದಿದ್ದೇನೆ ನಾನು. ಹೌದು, ಬಾಣ ಮಾತ್ರ. ಹೌದು, ಪ್ರಾಣ ಇಲ್ಲಲ್ಲ. ಯಾರು ಹೇಳಿದ್ದು? ನನಗೆ ಗೊತ್ತಾಗಿದೆ. ಹಾಗಾಗಿ ಹೆಚ್ಚು ಆಲೋಚನೆ ಮಾಡುವುದಲ್ಲ. ಹಿಂದೆ ಗೋವರ್ಧನಾದ್ರಿಯನ್ನು ಎತ್ತಿ ಗೋವುಗಳನ್ನು ಗೋಪಾಲಕರನ್ನು ಪಾಲಿಸಿದಂತಹ ಆ ಪುಣ್ಯ ಈ ಬಾಣಕ್ಕೆ ಧಾರೆ ಎರೆದಿದ್ದೇನೆ. ಹಾಗೆ ಹೇಳಿದ್ದದುವೇ ನನಗೆ ಅದೇ. ಒಂದು ಶರಣ ನನಗೆ ಇದೇ ಆಗದೇನು. ನಿನಗೆ ತೆಗೆದಕ್ಕೆ ಮೊದಲು ಕೊಡ್ಲಿಕ್ಕೆ ಉಂಟು ಅಂತ ಹೇಳಿದ್ರೆ ಅವ ಎಷ್ಟು ಅವಸರದಲ್ಲಿದ್ದಾರೆ ಅಂತಂದ್ರೆ ಪೂರ್ತಿ ಸುತ್ತು ಬರುವುದು. ಸುತ್ತು ಕಮ್ಮಿ ಅಂತ ಹೇಳ್ತಾನೆ. ಇದು ಒಟ್ಟಿಗಿದ್ದವರು ದೊಡ್ಡವರಾದ್ರೆ ಎಡೆಯಲ್ಲಿ ಮಾತಾಡುದು ನಾವೇ ಹೇಳಿಕೊಟ್ಟದವರಿಗೆ. ಕೊಡ್ಲಿಕ್ಕಂಟು ಕೊಡ್ಲಿಕ್ಕುಂಟು ತಂದ್ರೆ ಹಾಗೆ ಹೇಳಿಕೊಂಡು ನನ್ನ ರಭಸ ಕಡಿಮೆ ಆಗ್ತದೆ. ಇದು ವೇಗದೂತ. ಹೌದಾ? ನೀನು ಸಿಕ್ಕಿದಲ್ಲೆಲ್ಲ ಹೀಗೆ ಕೈ ತೋರಿಸಿದ್ರೆ ನಮಗೆ ಭಾರಿ ಕಷ್ಟ ಆಗ್ತದೆ. ಇಂಥವರಿಗೆ ಕೊಡ್ಲಿಕ್ಕೆ ತೊಡಗಿದ್ರೆ ಕೊಟ್ಟ ಮೇಲೂ ಇಷ್ಟು ಕೇಳುವುದು ನಿನ್ನ ಹಣೆ ಬರ. ಏನು ಮಾಡುವ, ನಿನ್ನನ್ನು ಕಚ್ಚಿಕೊಂಡು ತಿರುಗುತ್ತಾ ಅಲ್ಲ, ಇದ್ದೇನೆ. ಕಟ್ಟಿಕೊಂಡು ಉಂಟು. ಅದು ಮೊದಲೇ ಹೇಳುದಪ್ಪ, ಇಂಥದಕ್ಕೆಲ್ಲ ಕೊಡ್ಲಿಕ್ಕೆ ಉಂಟು ಭಾವ ಅಂತ. ಹೌದು. ನಿನಗೇನು ನನಗೇನು ಫಾಲಾಗಿದೆ. ಈಗ ನೀನಷ್ಟು ಅವಸರ ಮಾಡುವುದಕ್ಕೆ ನಾನು ಕೊಡ್ತೇನೆ ಅಂತ ಒಂದು ನಿರ್ಣಯ ಮೊದಲು ಕೊಡುವಾಗ ಗೊತ್ತಾಗಲಿಲ್ಲ. ಇನ್ನು ನಾನು ಮೊದಲೇ ಕೊಡ್ಲಿಕ್ಕೆ ಮೂರು ಅಂತ ಹೇಳಿದ್ದೇನೆ, ಅದನ್ನು ಮುಗಿಸಿ ಬಿಡ್ತೇನೆ ಅಂತ. ಯೋಚನೆ ಮಾಡಬೇಡ. ಈಗ ಆಗಕ್ಕಿಂತ ಹೆಚ್ಚಿನದ್ದು ಕೊಡು. ಪೂರ್ತಿ ಕೃಷ್ಣಾವತಾರದ ಪುಣ್ಯ. ಆಗ ಹೇಳಿದ್ದು ನಿನ್ಗೆ ಸನ್ಮಾನ ಆದ ಕತೆ ಹೋದಲ್ಲೆಲ್ಲ ಇದನ್ನು ಒಂದೊಂದು ಹೇಳುದು. ಮೊದಲೊಬ್ಬಳು ಉಟ್ಟ ಸೀರೆ ಬಾರಿ ಬೆವರ್ತದೆ, ಇನ್ನೊಂದು 150 ಉಂಟು, ಅದು ಬೆವರುದಿಲ್ಲ ಅಂತ ಹೇಳ್ತಾರೆ. ಈಗ ಅದು ಒಂದು ಸನ್ಮಾನದಲ್ವಾ? ಈ ಅವತಾರದ ಪುಣ್ಯದಲ್ಲಿ ಎಷ್ಟು ಸನ್ಮಾನ ಉಂಟು ಅಂತ ನಿನಗೆ ಗೊತ್ತಾಗ್ತದೆ. ಇವ ಇಷ್ಟು ವರ್ಷ ಸಂಪಾದಿಸಿದ ಪೆಟ್ಟಿಗೆಯೊಳಗೆ ಇಂಥದ್ದೇ ಇರುತ್ತದೆ. ಇಂಥದ್ದು ಇದಕ್ಕೆ ಎಷ್ಟು ಮುಗಿಯುವುದಿಲ್ಲ. ಹಾಗಾಗಿ ತುಂಬಾ ಬೇಡಿಕೆಯಲ್ಲಿದ್ದಾನೆ. ಆದ್ರೆ ಒಂದುಂಟು, ಇಲ್ಲ ಇಲ್ಲ, ಏನು ಹಾಗೆ ಹೇಳಬಾರ್ದು. ಯಾಕೆ ಗೊತ್ತಿಲ್ಲ, ಬೇಡಿಕೆ ಈಗ ಅಪೇಕ್ಷಿಸುವವರು ಇಂಥದ್ದನ್ನೇ ಅಪೇಕ್ಷಿಸ್ತಾರೆ ಅಂತ ಆಗುದಿಲ್ಲ. ಅದಲ್ಲ, ಸತ್ವ ಇದ್ದದ್ದು ಬೇಕು. ಎರಡರಿಂದ ಪೆಟ್ಟಿಗೆಯೊಳಗೆ ಅಂಥದ್ದು ಕೆಲವು ಇದ್ರೆ ಬರಲಿ. ನಮ್ಮ ಪೆಟ್ಟಿಗೆಯನ್ನು ಬಿಡಿ, ನಿಮ್ಮ ಪೆಟ್ಟಿಗೆ ಇಡಿ. ಈಗ ಬಿಡ್ತೇನೆ. ಪೆಟ್ಟಿಗೆ ಬೇಕು. ಕೃಷ್ಣಾವತಾರದ ಪುಣ್ಯವನ್ನು ಕೊಟ್ಟಿದ್ದೆ. ಎಂತದ್ದು ಭೋಗದಲ್ಲಿ ವಸಿಷ್ಠರು ಗತಿಯನ್ನು ಸೇರಿದಾಗ ವಸಿಷ್ಠರು ತಲೆ ಕಡಿದ ಮಾತಕ್ಕಿಗೆ ಯಾವ ದುರ್ಗತಿಯ ಇದನ್ನು ಪಡೆಯಲಿದ್ರೆ ನನಗೆ
ನಿನ್ನ ವೇಗದೂತಕ್ಕೆ ನಾನು ಯಾಕೆ ತಡೆಗೊಳ್ಳುವುದು ಅಂತ. ನಿನಗೆ ಮನೆಗೆ ಹೋಗ್ಲಿಕ್ಕೆ ಉಂಟಲ್ಲ, ಯಾಕದು? ನನ್ನ ಹೆಂಡತಿಯಲ್ಲಿ ಏನ್ ಹೇಳ್ತೀನಿ ನೀನು? ಅವ ಇನ್ನು ಬರುವುದಿಲ್ಲ ಅಂತ ಹೇಳ್ತೀಯಾ? ಹಾಗೆ ಹೇಳಿದ್ರು. ಹಾಗಾದ್ರೆ ಕೊಡು ಇದಕ್ಕೆ ಮೂರನೇದಕ್ಕೆ. ಹಾಗಾದ್ರೆ ನಿನ್ನ ಎರಡು ಶರವು ದೇವರು ಹೀಗೆ ತೋರಿಸುವಾಗ ಹೊನ್ನ ಮಾಡ್ತಾರೆ. ಒಂದು ಹೀಗೆ ತೋರಿಸಿದ್ದೆ ಅದು ಹೋಯ್ತು ಅಂತ. ಅಲ್ಲ, ಬೇಡುವವರಿಗೂ ಒಂದು ಅಹಂಕಾರ ಅಂದ್ರೆ ನೀವೆಲ್ಲ ಕೊಟ್ಟು ಕೊಟ್ಟು ಬೇಡುವವರಿಗೆ ಇಷ್ಟು ಬಂದಿದೆ. ಹಿಂದೆ ರಾಮಾವತಾರದಿಂದ ಧರೆಯ ಪೊರೆದ ಪುಣ್ಯ ವೃಂದದ ತುಳ ಸಪ್ತಶರಕ್ಕೆ ಹೊಂದಿಸಿದ ಬಳಿಕ ಶರಕ್ಕೆ ತ್ರೈಮೂರ್ತಿಗಳ ನಿಲ್ಲಿಸುತ್ತ ಆವಾಗಿಸುತ್ತ ಸತ್ವಗಳು ತುಂಬಿರಲ ಸುರನ ಬಾಹುಗಳ ಚಪ್ಪರಿಸಲು. ಈಗ ಕೃಷ್ಣಾವತಾರದ ಪುಣ್ಯವನ್ನು ಕೊಟ್ಟಲ್ಲಿಗೆ ನಾನು ಅವತರಣ ಮೂರ್ತಿ ಅನ್ನುವುದು ಲೋಕಕ್ಕೆ ಗೊತ್ತಾದ ವಿಚಾರವೇ. ಹೌದೌದು. ಹಾಗಾದ್ರೆ ಇದಕ್ಕಿಂತ ಪೂರ್ವದಲ್ಲಿ ಪ್ರೇತೆಯಲ್ಲಿ ರಾಮಾಭಿಧಾನದಿಂದ ಕಾಣಿಸಿಕೊಂಡು ಆದರ್ಶ ಮಗನಾಗಿ, ಆದರ್ಶ ಬಂಧುವಾಗಿ, ಆದರ್ಶ ಶತ್ರುವಾಗಿ, ಆದರ್ಶ ಪತಿಯಾಗಿ, ಆದರ್ಶ ರಾಜನಾಗಿ ನಾನು ಲೋಕವನ್ನು ಪಾಲಿಸಿದೆ. ರಾವಣ ಕುಂಭಕರ್ಣಾದಿಗಳನ್ನು ಕೊಂದು ಧರೆಯ ಧರ್ಮವನ್ನು ಕೊರೆದೆ. ಸರಿ. ಅಂತಹ ಆ ಪುಣ್ಯವನ್ನು ಅರ್ಥಾತ್ ಮರ್ಯಾದಾ ಪುರುಷೋತ್ತಮನಾದ ಅಂತಹ ಪುಣ್ಯವನ್ನು ಈ ಬಾಣಕ್ಕೆ ಧಾರೆ ಎರೆದುಕೊಟ್ಟವರಿದ್ದೇನೆ. ಬಿಡಲೇ ಆಗುವುದಿಲ್ಲ. ಮೂರು ಮೂರ್ತಿಗಳ ಸಹಾಯವು ನಿನಗೆ ಒದಗಿ ಇಲ್ಲಿ ಬರಲೇಬೇಕು. ಹಾಗಾಗಿ ಉಚ್ಚ ಮೂಲದಲ್ಲಿ ಹೇಗೆ ಬ್ರಹ್ಮನಿದ್ದಾನೋ ಹಾಗೆ ಬಾಣದ ಮೂಲದಲ್ಲಿ ಬ್ರಹ್ಮನು, ಮಧ್ಯದಲ್ಲಿ ಹರನು, ತುದಿಯಲ್ಲಿ ನನ್ನ ಮೂಲ ಸ್ವರೂಪವಾದಂತಹ ನಾರಾಯಣನ ಅಂಶವನ್ನು ಇರಿಸಿದ್ದೇನೆ. ಸತ್ವ ರಜ ತಮಗಳೆನ್ನುವ ಮೂರು ಗುಣಗಳಿಂದ ಪರಿವೇಷ್ಟಿತವಾದ ಆಯುಧವನ್ನು ನೀನು ಅದು ಮೂರು ಮೂರ್ತಿಗಳು ಕೂತುಕೊಳ್ಳುವಾಗ ಸ್ವಲ್ಪ ವೇಗದ ದೂತ ತುಂಬಾ ಕಾಲ ಹೊರಡುವುದಿಲ್ಲ ಕಾಣ್ತದೆ. ಅದು ಅಂದ್ರೆ ಅದು 60ರಲ್ಲಿಯೇ ಹೋಗುದು. ಮನೆಯಲ್ಲಿ ತುಂಬಾ ಮೊದಲೇ ಇತ್ತು. ಖಂಡವಿಲ್ಲದ ಪುಣ್ಯವರು ಖಂಡವಿಲ್ಲದ ಪುಣ್ಯವನು ಸೂರ್ಯಗೊಂಡವನ ಅಖಂಡವಾದ ಪುಣ್ಯವನ್ನು ಖಂಡವಾಗಿಸಿಕೊಂಡು ಮೂರು ಮಾರ್ಗಗಳಿಗೆ ಹಂಚಿ ತ್ರಿಮೂರ್ತಿಗಳ ಶಕ್ತಿಯನ್ನು ಇರಿಸಿದಲ್ಲಿಗೆ ಅನೇಕ ತ್ರೈಮೂರ್ತಿಗಳ ಶಕ್ತಿ ವಿರುದ್ಧ ರಾಮಾಯಣದ ಶಕ್ತಿ ಹೊತ್ತಂತಹ ಭುಜಬಲದ ಮಹಿಮೆಯನ್ನು ಹಾಡುವವರು ಕೆಲವರಾದರೆ, ಕೊಟ್ಟ ನಿನ್ನ ಔದಾರ್ಯದ ಮಹಿಮೆಯನ್ನು ಸ್ತುತಿ ಮಾಡುವವರು ಮತ್ತೆ ಕೆಲವರು, ಖಂಡ ಮಾಡಿದಂತಹ ನನ್ನ ಪರಾಕ್ರಮದ ಮಹಿಮೆಯನ್ನು ಕೊಂಡಾಡುವವರು ಕೆಲವರು. ಅಲ್ಲದವರಿಗೆ ಸಲ್ಲದವರಿಗೆ ಸಿಗಬಾರದು, ಸಿಕ್ಕುವವರಿಗೆ ಮಾತ್ರ ಕೀರ್ತಿ ಲಭ್ಯ ಆಗಬೇಕು. ನಿಜ ಹೇಳು, ಇದು ಅವನಿಗೋ ನಿನಗೋ ನನಗೋ ಯಾರಿಗೆ ಸೇರಬೇಕು? ಯಾರಿಗೆ ಕೊಟ್ಟರು ಕರ್ಷಯೇ ತಿಥಿ ಕೃಷ್ಣ. ಅವತ್ತರ ಹೇಳ್ತಾರೆ ತವರದೊಂದು ಕೇಳುವ, ಮತ್ತೆ ನೀನು ಹೇಳು. ಇವತ್ತು ನೀನು ಯಾವತ್ತು ಹೀಗೆ ಹೇಳಿದ್ದಲ್ಲ, ಒಂದು ದಿವಸ ಕ್ರಮ ಕೊಟ್ಟದ್ದುಂಟ. ಹೇಳ್ತೇನೆ ಅಂತ ಹೊರಡುವುದು ಮಾತ್ರ, ಮತ್ತೆ ನಾನಿದ್ರೆ ನಾನೇ ಹೇಳುವುದು. ಹಾಗಾಗಿ ಯೋಚನೆ ಮಾಡಬೇಕಾದ್ದಿಲ್ಲ. ಬಿಂದು ನೀರೊಂದು ಪರ್ವತದ ಬುಡದಲ್ಲಿ ಬಿದ್ದಾಗಲೂ ಅದು ಮತ್ತೆ ಹನಿಯಾಗಿ, ಹಳ್ಳವಾಗಿ, ನದಿಯಾಗಿ, ನದವಾಗಿ ಹೇಗೆ ಸಾಗರವನ್ನು ಸೇರಲ್ಪಡ್ತದೆಯೋ, ಭಗವಂತನಾದ ನಾನು ಆಚರಿಸಿದ ಕರ್ಮದಿಂದ ಬಂದಿರುವಂತಹ ಸಕಲ ಪುಣ್ಯವನ್ನು ಯಾರಿಗೇ ಕೊಟ್ಟರೋದು ಬಂದು ಮತ್ತೆ ನನ್ನನ್ನೇ ಸೇರ್ತದೆ. ಹಾಗಾದ್ರೆ ಇಲ್ಲಿ ಕೊಡುವಾಗ ಏನು? ಪುಣ್ಯವನ್ನು ತುಂಬಿಕೊಂಡ ದೇಹಕ್ಕೆ ಬೇಕಾದದ್ದು ಸಿಗುವುದು ಸ್ವರ್ಗ. ಹೌದು. ಪಾಪವನ್ನು ತುಂಬಿಕೊಂಡದ್ದು ಮತ್ತೆ ಸಿಗುವುದು ನರಕ. ಪುಣ್ಯ ಪಾಪಗಳೆನ್ನುವ ಎರಡರಿಂದಲೂ ಒಂದಾದಂತಹ ದೇಹವಾದರೂ ಸ್ವರ್ಗ ಸೇರಿದ್ರೂ ಕೂಡ ಮತ್ತೆ ಅದು ಕ್ಷೀಣವಾಗುತ್ತಾ ಇದ್ದಾಗ ಮತ್ತೆ ಧರೆಗೆ ಬೀಳಲು ಬೇಕಾಗಿದೆ. ಹಾಗಾದ್ರೆ ಇದೆರಡೂ ಅಲ್ಲದೆ ಇರುವ ಒಬ್ಬ ಮುಕ್ತಾತ್ಮನಾಗಬೇಕು ಅಂತಾದ್ರೆ ಇರುವುದೊಂದೇ ಮಾರ್ಗ. ಪುಣ್ಯವನ್ನೂ ಕಳಕೊಳ್ಳಬೇಕು, ಪಾಪವನ್ನು ಕಳಕೊಳ್ಳಬೇಕು. ಪಾಪಿ ಆದ್ರೂ ನಿನ್ನ ದರ್ಶನ ಆಗುವುದಿಲ್ಲ ಇಲ್ವಲ್ಲ? ಆದಲ್ಲಿಗೆ ಪಾಪ ಕಳೆದಿದೆ ಅಂತ ಖಚಿತ. ಈಗ ಸ್ಪಷ್ಟವಾಗಿದೆ. ನಾವು ಅವ ಪ್ರಯೋಗಿಸುತ್ತಿರುವಂತಹ ಅಸ್ತ್ರವನ್ನು ಖಂಡಿಸುವುದಕ್ಕೆ ನೀನು ಆಡುತ್ತಾ ಹೋದದ್ದು ಪಾಪ ಸಂಚಯಿತವಾದ ಕೆಲವು ವಿಚಾರಗಳು. ಹೌದು. ಆ ಸಂಕಲ್ಪವನ್ನು ಮಾಡಿ ಆ ಪರಿಣಾಮದಿಂದ ನಿನ್ನಲ್ಲಿರುವಂತಹ ಪುಣ್ಯವನ್ನು ನೀನು ಕಳಕೊಳ್ಳುವುದಕ್ಕೂ ಸಾಧ್ಯವಾದ. ನಾನು ಪಾಪಿಯಾಗಿದಂತೆ ರಕ್ಷಿಸಿದ್ದು ನನ್ನ ಪುಣ್ಯ ಎರಡೂ ಆಗಿ ಹೋಯಿತು. ಮತ್ತೆ ಈಗ ನಿನ್ನಲ್ಲಿ ಕೇಳ್ತಾ ಇರುವುದು, ಈಗ ಬರಿದಾಗಿ ನೀನು ಸಾಲೋಕ್ಯ ಪದವಿಯನ್ನು ಸೇರುವ ಮನ ಮಾಡ್ತೀಯೋ ಅಲ್ಲ, ಅಸ್ತ್ರಕ್ಕೆ ಕೊತ್ತಿಗೆಯನ್ನು ಕೊಟ್ಟು ಯೋಧನಾಗಿ ಮರಣವನ್ನು ಹೊಂದಿ ಸ್ವರ್ಗಾದಿ ಲೋಕ ಸೇರುತ್ತೀಯ. ಇದು ತನಕ ಅವ ಭಾವಿಸಿದ್ದದ್ದು ಅವನಿಗೆ ನೀನು ವ್ಯವಸ್ಥೆ ಮಾಡ್ತಾ ಇದ್ವಿ. ನನಗೆ ಬೇಕಾದ ವ್ಯವಸ್ಥೆ ಮಾಡಿದ್ದು ಅಂತ ನಿನ್ನ ಬಾಯಲ್ಲಿ ಅವ ಕೇಳಿಸಿದ್ದು ಇಷ್ಟು ಖಚಿತ ಆದ ಮೇಲೆ ಇದನ್ನು
ಭಕ್ತನೋರ್ವ ಗಂಗಾ ಸ್ನಾನ ಮಾಡಿ ತ್ರಿದಳಗಳಿಂದ ಪಂಚಾಕ್ಷರಿ ಪುರಸರವಾಗಿ ಶಿವರಾತ್ರಿ ಎಂದು ಶಿವಾರ್ಚನೆ ಮಾಡುವಾಗ ಎಡಗಾಲಿನಿಂದ ಪಾಖಂಡಿ ಹೋಗಿ ಒಬ್ಬ ಅವರನ್ನು ಓಡಿಸಿದರೆ ಬರಬಹುದಾದ ಪಾತಕ ಇದು ತುಂಡು ಮಾಡುತ್ತದೆ ನನಗೆ. ಶ್ರೀಪದ ನಡಿನ ತಿಳಿಯಲಿ ಬಿದ್ದುದೆಲೆ ಜನ ಬೀಜ ಕ್ಷಿತಿಪ ನಾರಾಯಣ. ಅವನ ಮಾತಿನ ಪ್ರಕಾರ ಬಾಣ ತುಂಡಾಗಿದೆ, ಶಿವಶಕ್ತಿ ಹೋಗಿ ಅವನ ಕೊರಳು ತುಂಡು ಮಾಡಿದೆ. ಹಾಗಾದ್ರೆ ನೀನಾಡಿದಂತೆ ಪ್ರಯೋಗಿಸಿದ ಮೂರನೇ ಅಸ್ತ್ರದಲ್ಲಿ ಅವನ ಕೊರಳು ಕರಿಯುವುದನ್ನು 3 ಬಾಣದ ಒಳಗೆ ಕೊಲ್ಲದೆ ಇದ್ದರೆ ಅಂತ ನನ್ನ ಪ್ರತಿಜ್ಞೆ. ಸರಿ, 3 ಬಾಣವನ್ನು ತುಂಡರಿಸದೆ ಇದ್ದರೆ ಅಂತ ಅವನ ಪ್ರತಿಜ್ಞೆ. ಹೌದು, ಅವ ತುಂಡು ಮಾಡಿದ್ದಾನೆ, ನಾನು ಬಿಟ್ಟದ್ರಲ್ಲಿ ಅವ ಸತ್ತಿದ್ದ. ಒಬ್ಬ ಸುಧನ್ವ ಅಂತ ಹೆಸರುಳ್ಳ ನೀನು, ಮತ್ತೊಬ್ಬ ಸುಧನ್ವ ಅಂತ ಹೆಸರುಳ್ಳ ಶಿವನ ಶಕ್ತಿ, ಮತ್ತೊಬ್ಬ ನಿನ್ನ ಎದುರಾಳಿಯಾಗಿ ಬಂದ ಸುಧನ್ವ ನಾಮಕ. 3 ಸುಧನ್ವರು ಏಕಕಾಲದಲ್ಲಿ ಇಲ್ಲಿ ಮುಪ್ಪುರಿಗೊಂಡು ಆ ಮೂಲಕವಾಗಿ ಹೊಂದಬೇಕಾದ ಸ್ಥಾನವನ್ನು ಅವರಿಗೆ ಹೊಂದಿಸುವುದಕ್ಕೆ ಸಾಧ್ಯವಾಯಿತು. ಹೌದು, ತಲೆಯೇ ಕತ್ತರಿಸಲ್ಪಟ್ಟರೂ ಕೂಡ ಅದು ಮತ್ತೆ ಮತ್ತೆ ನನ್ನ ನಾಮವನ್ನು ಉಚ್ಚರಿಸುತ್ತಾ ನನ್ನ ಪದಮೂಲದಲ್ಲಿ ಬಿತ್ತು. ಒಂದು ಜ್ಯೋತಿ ನಿನ್ನನ್ನೇ ಸೇರಿ. ಹೌದಲ್ಲ? ಹಾಗೆಂದು ಆ ತಲೆಯನ್ನು ಎತ್ತಿ ಅವನಪ್ಪನ ಎಡೆಗೆ ಎಸೆದಾಗ ಮತ್ತೆ ಅವನು ಅದನ್ನು ಮುಟ್ಟಿಕ್ಕೆ ನನ್ನೆಡೆಗೆ ಎಸೆದವನಿದ್ದಾನೆ. ಆ ತಲೆಯನ್ನು ನಾನು ಮೇಲಕ್ಕೆ ಎಸೆದಾಗ ಶಿವನ ರುಂಡಮಾಲೆಯಲ್ಲಿ ಸೇರ್ಪಡೆ ಆಯಿತು. ಹಾಗಾದ್ರೆ ಸುಧನ್ವನ ಕೊರಳಲ್ಲಿ ಈ ಸುಧನ್ವನು ರಾರಾಜಿಸುವ ಹಾಗಾಯಿತು. ಹಾಗಾದ್ರೆ ಇದೆಲ್ಲ ಏನು ನೀವು ಮಾಡಿದ್ರು ಅವನು ಮಾಡಿದ ಅನ್ನುವುದಲ್ಲ, ಕೃಷ್ಣನಾಗಿ ನಾ ಮಾಡಿಸಿದೆ ಸ್ವಾಮಿ. ಇದು ಕೃಷ್ಣ ಲೀಲೆ, ಕೃಷ್ಣ ಚರಿತಾಮೃತ. ಹೌದು, ಹೌದಲ್ಲ? ಹೌದು. ಕೃಷ್ಣ ನಿನಗೇ ಮಂಗಳ ಹೇಳಬೇಕು, ಬೇರೆ ಯಾರಿಗೂ. ಲೋಕಕ್ಕೆ ಶುಭವಾದ ಮಂಗಲ ಜಯ ಜಯ ರಾಮಚಂದ್ರನಿಗೆ ಮಂಗಲದ ಶರದನಗಿ